ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವಾಗೀಶಾದ್ಯಾಸು ಮನಸಃ ಸರ್ವಾರ್ಥಾನಾಮುಪಕ್ರಮೇ ಯನ್ನತ್ವಾ ಕೃತಕೃತ್ಯಾ ಸ್ಯುಃ ತನ್ನಮಾಮಿ ಗಜಾನನಂ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶಋಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ಬ್ರಹ್ಮೈವಾಹಮಸ್ಮಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದಮಹಾಸದ್ಗುರುಭ್ಯೋ ನಮಃ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಮಹಾಸದ್ಗುರುಭ್ಯೋ ನಮಃ. ದೀನನಾಥಂ ದಯಾಸಿಂಧುಂ ನಿತ್ಯಶುದ್ಧಂ ನಿರಂಜನಂ ಸದ್ಗುರುಂ ಬ್ರಹ್ಮಚೈತನ್ಯಂ ಸರ್ವದಾ ಪ್ರಣತೋಸ್ಮ್ಯಹಂ. ಶ್ರೀ ಶ್ರೀ ಬ್ರಹ್ಮಚೈತನ್ಯ ಮಹಾಸದ್ಗುರುಭ್ಯೋ ನಮಃ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಭಗವದ್ಭಕ್ತರಲ್ಲಿ ಸವಿನಯ ವಿಜ್ಞಾಪನೆ. ಪರಮಪೂಜ್ಯ ಅದ್ವಯಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಚರಣಕಮಲಗಳನ್ನು ಸ್ಮರಿಸಿಕೊಳ್ಳುತ್ತಾ ಇದೇ ವೇದಿಕೆಯಲ್ಲಿ ಹಿಂದಿನ ಸರಣಿಯಲ್ಲಿ ಇದೇ ವಿಷಯದ ಮೇಲೆ ಶಾಂಕರ ವೇದಾಂತ ಸಾರ ಈ ವಿಚಾರದ ಮೇಲೆಯೇ 2 ದಿನಗಳ ಉಪನ್ಯಾಸ ನಡೆದಿತ್ತು. ಅದರ ಒಂದು ಮುಂದುವರೆದ ಭಾಗವನ್ನು ಇವತ್ತಿನಿಂದ 4 ದಿನಗಳ ಕಾಲ ವಿಚಾರವನ್ನು ಮಾಡೋಣ. ಪೀಠಿಕೆಯಲ್ಲಿ ಹಿರಿಯರು ಹೇಳಿದಂತೆಯೇ ಶಂಕರ ಭಗವತ್ಪಾದರ ಒಂದು ವಿಚಾರಧಾರೆಯ ಪರಮ ಮಜಲು ಯಾವುದಪ್ಪ ಅಂದರೆ ಈ ಜೀವನು ಪರಮಾತ್ಮನೇ ಅನ್ನುವಂಥದ್ದೇ ಹೇಳಿರುವಂಥದ್ದೇ ಪರಮ ಮಜಲು, ಕೊನೆಯದಾದಂತಹ ಉಪದೇಶ. ನಾವುಗಳು ಆ ಪರಮಾತ್ಮನೇ ಆದಂಥವರಾದರೂ ಕೂಡ ನಮ್ಮ ಈ ಸಂಸಾರದ ಒಂದು ಗೊಂದಲದಲ್ಲಿ ಮತ್ತು ಈ ಹುಟ್ಟು ಮತ್ತು ಮರಣದ ಮಧ್ಯ ಇರುವಂತಹ ನಮ್ಮ ಪ್ರಾರಬ್ಧಕ್ಕನುಗುಣವಾದಂತಹ ಈ ಜೀವನವನ್ನು ಯಾವ ರೀತಿಯಾಗಿ ಭಗವಂತನಿಗೋಸ್ಕರವೇ ಭಗವಂತನನ್ನು ಪಡೆಯುವುದಕ್ಕೋಸ್ಕರ ಏನು ಮಾಡಬೇಕು ಅಂತಹ ಒಂದು ಸಿದ್ಧಾಂತವನ್ನು ನಾವುಗಳು ತಿಳಿದುಕೊಳ್ಳೋದಕ್ಕೆ ಶಂಕರ ಭಗವತ್ಪಾದರು ಉಪನಿಷತ್ತುಗಳಿಗೆ ಮತ್ತು ಭಗವದ್ಗೀತೆಗೆ ಅದೇ ರೀತಿಯಾಗಿಯೇ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನವನ್ನು ಮಾಡುತ್ತಾ ಎಂತಹ ವಿಚಾರಧಾರೆಯನ್ನು ನಮಗೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ, ಯಾವ ಯಾವ ಪ್ರಕ್ರಿಯೆಗಳೊಳಗೆ ಶಂಕರ ಭಗವತ್ಪಾದರು ಹೆಚ್ಚಿನ ಕೆಲಸವನ್ನು ಮಾಡಿದ್ದಾರೆ, ಈ ವಿಚಾರಧಾರೆಯನ್ನು ಇಟ್ಟುಕೊಂಡೇ ಈ 4 ದಿನಗಳ ಈ ಉಪನ್ಯಾಸ ಸರಣಿ ನಡೆಯುವಂಥದ್ದು. ಹಿಂದಿನ ಉಪನ್ಯಾಸದಲ್ಲಿ ಶಂಕರ ಭಗವತ್ಪಾದರ ಮೂಲತತ್ವವಾದಂತಹ ಅಕಾರ ಪಂಚಕದ ವಿಚಾರವಾಗಿ ನಾವುಗಳೆಲ್ಲರೂ ಕೂಡ ತಿಳಿದುಕೊಂಡಿದ್ವಿ.
ಅವಿದ್ಯಾ, ಅಧ್ಯಾಸ, ಅಧ್ಯಾರೋಪ ಅಪವಾದ, ಅನ್ವಯ ವ್ಯತಿರೇಕ ಮತ್ತು ಅನುಭವ. ಸೂಕ್ಷ್ಮವಾಗಿ, ಯಾಕಂದರೆ ಆ ವಿಚಾರಗಳನ್ನೇ, ಒಂದು ಅವಿದ್ಯೆಯ ವಿಷಯವನ್ನೇ ಒಂದು ವಾರ ಹೇಳಬಹುದು, ಅಧ್ಯಾರೋಪ ಅಪವಾದದ ವಿಚಾರವನ್ನೇ ಒಂದು ವಾರ ಸರಣಿಯ ಮೂಲಕ ನಾವುಗಳು ತಿಳಿಬಹುದು. ಆಗ ಹೇಳಿದಂತಹ ವಿಚಾರ ಸರಣಿಯನ್ನು ಇಟ್ಟುಕೊಂಡು ಅದರ ಮುಂದುವರೆದ ಭಾಗವಾಗಿ ಈ ಒಂದು ಉಪನ್ಯಾಸ ಸರಣಿಯನ್ನು ನಾವುಗಳೆಲ್ಲರೂ ಕೂಡ ಕೇಳೋಣ. ಮೊಟ್ಟ ಮೊದಲನೆಯದಾಗಿ ಶಂಕರ ಭಗವತ್ಪಾದರು ತಮ್ಮ ಇಡೀ ಪ್ರಸ್ಥಾನತ್ರಯ ಭಾಷ್ಯದೊಳಗೆ ಯಾವ ಯಾವ ವಿಚಾರಗಳನ್ನು ಕುರಿತು ವಿಶೇಷವಾಗಿ ತಿಳಿಸಿದ್ದಾರೆ ಅಂತ ನಾವುಗಳು ಪಟ್ಟಿ ಮಾಡ್ತಾ ಹೋದಂಥದ್ದಾದರೆ, ಮೊದಲಿಗೆ ವೇದಾಂತ, ಉಪನಿಷತ್ತು ಅನ್ನುವಂತಹ ವಿಚಾರಧಾರೆಯನ್ನೇ, ಉಪನಿಷತ್ತು ಅಂದರೇನು, ಉಪನಿಷತ್ತುಗಳ ಮಹತ್ವ ಏನು ಅನ್ನುವುದನ್ನು, ಅಧ್ಯಾಸ, ಅವಿದ್ಯೆ, ಅಧ್ಯಾರೋಪ ಅಪವಾದ, ಪ್ರಮಾಣ ಪ್ರಮೇಯ ವ್ಯವಹಾರ, ತರ್ಕ, ವೇದಾಂತಜನ್ಯವಾದಂತಹ ಜ್ಞಾನ, ವೇದಾಂತ ವಾಕ್ಯ, ಸಾಕ್ಷಿ, ಆತ್ಮನಿಗೆ ಹೇಗೆ ಜಗತ್ಕಾರಣತ್ವ ಇದೆ ಅನ್ನುವಂಥದ್ದು, ಸತ್ಕಾರ್ಯವಾದ, ಮಾಯೆ, ಇಡೀ ಈ ಪರಮಾತ್ಮನು ಜಗತ್ತಿಗೆ ಯಾವ ರೀತಿ ಕಾರಣನಾಗಿದ್ದಾನೆ, ನಿಮಿತ್ತ ಕಾರಣವ, ಉಪಾದಾನ ಕಾರಣವ ಅಂತ ಜಗತ್ತಿನ ಒಂದು ಸೃಷ್ಟಿಯ ವಿಷಯ ಮತ್ತು ಸಾಮಾನ್ಯ ವಿಶೇಷ ಭಾವ, ಜೀವೇಶ್ವರ ವಿಭಾಗ, ಪಂಚಕೋಶ ವಿಭಾಗ, ಅವಸ್ಥಾತ್ರಯ ವಿಚಾರ, ಬಂಧಮೋಕ್ಷ ವ್ಯವಹಾರ, ಅಪರಬ್ರಹ್ಮನ ಉಪಾಸನೆ, ಆತ್ಮಜ್ಞಾನವನ್ನು ನಾವುಗಳು ಮಾಡಿಕೊಳ್ಳಬೇಕಾದರೆ ನಮ್ಮಲ್ಲಿರಬೇಕಾದಂತಹ ಸಾಧನೆಗಳು ಎಂಥದ್ದು, ಆ ಸಾಧನೆಗಳು ಎಂತಹ ಸಾಧನೆಗಳು, ಮತ್ತು ಭಗವಂತನನ್ನು ಅರಿಯುವುದಕ್ಕೆ ಶಾಸ್ತ್ರದಲ್ಲಿ ಯಾವ ಸಾಧನೆಗಳನ್ನು ಹೇಳಿದೆ, ಮುಕ್ತಿಗೆ ಸಾಧನೆಗಳನ್ನು, ಹೀಗೆ ಆ ಜ್ಞಾನಿಯ ಒಂದು ಕೃತಕೃತ್ಯತೆಯನ್ನು, ಹೀಗೆ ಅನೇಕ ವಿಚಾರಗಳನ್ನು ಅಲ್ಲಲ್ಲಿ ಯಾವುದೇ ಒಂದು ಉಪನಿಷತ್ತಲ್ಲ, ಅಷ್ಟೂ ಉಪನಿಷತ್ತುಗಳೊಳಗೆ ಭಗವದ್ಗೀತೆ ಮತ್ತು ಬ್ರಹ್ಮಸೂತ್ರವನ್ನು ನಾವು ಒಟ್ಟುಗೂಡಿಸಿ ಇಡೀ ಪ್ರಸ್ಥಾನತ್ರಯ ಭಾಷ್ಯವನ್ನು ನಾವು ವಿಭಾಗ ಮಾಡ್ಕೊಂಡು ಹೋಗ್ತೇವೆ ಅಂದರೆ, ಇಷ್ಟು ವಿಚಾರಧಾರೆಗಳು ಇಡೀ ಶಂಕರ ಭಗವತ್ಪಾದರ ಭಾಷ್ಯದಲ್ಲಿ ನಮ್ಮೆಲ್ಲರಿಗೂ ಕೂಡ ಭಗವತ್ಪಾದರು ನಮಗೆ ತಿಳಿಸಿರುವಂಥದ್ದು. ಇಂತಹ ಒಂದು ವಿಚಾರ ಸರಣಿಯನ್ನು ನಾವುಗಳು ಮಾಡ್ತಾ ಬಂದಾಗ ಮೊದಲಿಗೆ ನಮಗೆ ಬೇಕಾಗಿರುವಂತಹ ವಿಚಾರ ಯಾವುದಪ್ಪ ಅಂದರೆ, ಈ ಒಂದು ವೇದಾಂತದ ಒಂದು ಅಧ್ಯಯನ, ಆಳವಾದಂತಹ ಅಧ್ಯಯನಕ್ಕೆ ನಾವುಗಳೆಲ್ಲರೂ ಕೂಡ ಕುಳಿತಾಗ ಮಾಡಬೇಕು ಅಂತ ಅಂದಾಗ ಇದರಿಂದ ಉಂಟಾಗುವಂತಹ ಪ್ರಯೋಜನ ಮತ್ತು ವೇದಾಂತದ ಒಂದು ವಿಷಯ ಅಥವಾ ಅಧಿಕಾರಿ ಏನು ಅನುಬಂಧ ಚತುಷ್ಟಯ ಅನ್ನುವಂತಹ ಹೆಸರಿನಿಂದ ಹೇಳ್ತಾರೆ, ಅದನ್ನು ನಾವುಗಳು ಸೂಕ್ಷ್ಮವಾಗಿ ಗಮನಿಸಿದಾಗ ಶಂಕರ ಭಗವತ್ಪಾದರು ಎಲ್ಲ ಕಡೆಯೂ, ಅಂದರೆ ನಮಗೆ ಕಠೋಪನಿಷತ್ತು ಆಗಬಹುದು, ಆ ನಂತರ ವಿಶೇಷವಾಗಿ ಬ್ರಹ್ಮಸೂತ್ರದೊಳಗೆ ಆರಂಭದಲ್ಲಿ, ಆನಂತರ ತೈತ್ತರೀಯದ ಆರಂಭದಲ್ಲಿ, ಹೀಗೆ ಆಯಾ ಉಪನಿಷತ್ತಿನ ಒಂದು ಪೀಠಿಕಾ ಭಾಷ್ಯದಲ್ಲಿ, ಯಾಕಂದರೆ ಶಂಕರ ಭಾಷ್ಯ ಎಂಬ ಒಂದು ಉಪನಿಷತ್ತು ಅನ್ನುವಂತಹ ಒಂದು ಅಮೃತ, ಅದು ಉಪನಿಷತ್ತು ಅನ್ನುವಂಥದ್ದೇನದು ಒಂದು ಅಮೃತ. ಅದು ಆ ಅಮೃತವನ್ನು ನಾವು ಕುಡಿಬೇಕು ಅಂದಾಗ ಅದನ್ನು ನಾವು ಶಂಕರ ಭಾಷ್ಯ ಎಂಬ ಒಂದು ಸ್ಫಟಿಕ ಸೋಪಾನದಿಂದ ಇಳಿದಾಗ ಮಾತ್ರವೇ ನಮಗೆ ಆ ಅಮೃತದ ಭಾವ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಇಡೀ ಆ ಅಮೃತಕ್ಕೆ ಇರುವಂತಹ ಒಂದು ಸ್ಫಟಿಕ ಸೋಪಾನ ಶಂಕರ ಭಾಷ್ಯ ಅನ್ನುವಂಥದ್ದಾಗಿದೆ. ಅಂತಹ ಒಂದು ಶಂಕರ ಭಾಷ್ಯದೊಳಗೆ ನಮಗೆ ಆ ಮುಂಡಕೋಪನಿಷತ್ತಿನ ಭಾಷ್ಯದಲ್ಲಿ ನಾವು ನೋಡಿದಾಗ, ಯೇ ಇಮಾಂ ಬ್ರಹ್ಮವಿದ್ಯಾಂ ಉಪಯಂತಿ ಆತ್ಮಭಾವೇನ ಶ್ರದ್ಧಾ ಭಕ್ತಿ ಪುರಸ್ಸರಾಹ ಸಂತಹ ತೇಷಾಂ ಗರ್ಭ ಜನ್ಮ ಜರಾ ರೋಗಾದಿ ಅನರ್ಥಪೂಗಂ ನಾಶಯತಿ ಪರಂವಾ ಬ್ರಹ್ಮ ಗಮಯತಿ ಅವಿದ್ಯಾದಿ ಸಂಸಾರ ಕಾರಣಂವ ಅತ್ಯಂತಂ ಅವಸಾದಯತಿ ವಿನಾಶಯತಿ. ನೋಡಿ, ಹೇಳಿರುವಂಥದ್ದು, ಯಾರು
ವೇದಾಂತದ ಸಮೀಪಕ್ಕೆ ಯಾರು ಬರ್ತಾರೋ, ಯಾವ ರೀತಿಯಾಗಿ ಹೋಗಬೇಕು ಉಪನಿಷತ್ತಿನ ಸಮೀಪಕ್ಕೆ? ಶ್ರದ್ಧಾ ಭಕ್ತಿ ಪುರಸ್ಸರಾಹ, ಶಾಸ್ತ್ರದೊಳಗೆ ಅಚಂಚಲವಾದಂತಹ ನಂಬಿಕೆ ಮತ್ತು ಶಾಸ್ತ್ರದ ವಿಚಾರವನ್ನು ಹೇಳುವಂತಹ ಗುರುವಿನಲ್ಲೂ ಅಂತಹ ಒಂದು ನಂಬಿಕೆ ಮತ್ತು ಶ್ರದ್ಧೆ, ಭಕ್ತಿ. ಈ ಒಂದು ಭಕ್ತಿ ಶ್ರದ್ಧಾ ಪುರಸ್ಸರವಾಗಿ ಯಾರು ಉಪನಿಷತ್ತಿನ ಸಮೀಪಕ್ಕೆ ಹೋದಂಥವರಾಗುತ್ತಾರೋ ಅಂಥವರ ಗರ್ಭ, ಜನ್ಮ, ಜರಾರೋಗಾದಿ ಅನರ್ಥಪೂಗಂ ನಾಶಯತಿ. ಅವರ ಒಂದು ಗರ್ಭವಾಸ ಮುಂದೆ ಮತ್ತೆ ಅವರಿಗೆ ಜನ್ಮ ಅನ್ನುವಂಥದ್ದು ಬರುವಂಥದ್ದಲ್ಲ, ಆ ಗರ್ಭವಾಸವನ್ನು ನಾಶ ಮಾಡುವಂಥದ್ದಾಗತ್ತೆ. ಮತ್ತೆ ಹುಟ್ಟಬೇಕಾಗಿಲ್ಲ ಅವರು. ಮತ್ತೆ ಅನರ್ಥಪೂಗಂ, ಈ ಸಂಸಾರ ಅನ್ನುವಂಥದ್ದು ಏನಪ್ಪ ಅಂತ ನಾವುಗಳೆಲ್ಲ ಕೇಳಿದ್ರೆ ಎಲ್ಲ ಅನರ್ಥಗಳ ಒಂದು ರಾಶಿ ಇದು. ಎಲ್ಲ ಒಂದು ಬೇಕುಗಳ ಹಿಂದೆ ನಾವುಗಳು ಹೋಗ್ತಾ ಇರುವುದರಿಂದ ನಮ್ಮ ಈ ಜೀವನದ ಚಕ್ರ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಇಂತಹ ಒಂದು ಅನರ್ಥದ ಸಮೂಹವನ್ನೇ ಯಾವುದು ನಾಶ ಮಾಡುತ್ತದೋ ಮತ್ತು ಈ ಸಂಸಾರಕ್ಕೆ ಕಾರಣವಾಗಿರುವಂತಹ ಅವಿದ್ಯಾ ಕಾಮ ಕರ್ಮಗಳನ್ನು, ನಮ್ಮ ಬಗ್ಗೆ ಇರುವಂತಹ ತಪ್ಪಾದ ತಿಳುವಳಿಕೆಗೆ ಅವಿದ್ಯಾ ಅಂತ ಹೆಸರು. ಮುಂದೆ ಅದರ ಒಂದು ಪ್ರಕರಣವನ್ನು ತೆಗೆದುಕೊಳ್ತೇನೆ. ಯಾವುದು ನಮ್ಮ ಬಗ್ಗೆ ನಾವು ತಪ್ಪಾಗಿ ಅರಿತಿದ್ದೇವೋ ಆ ತಪ್ಪಾದ ಅರಿವಿಕೆಗೆ ಅವಿದ್ಯಾ ಅಂತ ಹೆಸರು. ಅಂತಹ ಅವಿದ್ಯೆಗೆ ಹೇಗೆ ಆಗತ್ತೆ ನಮ್ಮ ಬಗ್ಗೆ ತಪ್ಪು ತಿಳುವಳಿಕೆ? ಯಾವಾಗ ಅವಿದ್ಯೆಯಿಂದ ಈ ಜನ್ಮ ಆಯಿತು ಅಂತ ನಾವು ಅಂದುಕೊಂಡಾಗ, ಯಾವಾಗ ನಾವು ಆ ಅವಿದ್ಯೆಗೆ ಮೂಲ ಯಾವುದು ಅಂದಾಗ ಹೇಳ್ತೇವೆ ಕಾಮ ಅಂತ, ಅಂದರೆ ಆಸೆ ಅಂತ. ಯಾವಾಗ ನಮಗೆ ಒಂದು ವಸ್ತುವು ಬೇಕು ಅಂತ ಅನ್ನಿಸುತ್ತದೋ ಆ ವಸ್ತುವನ್ನು ಪಡೆಯುವುದಕ್ಕೆ ನಾವು ಕರ್ಮವನ್ನು ಮಾಡ್ತೇವೆ. ಆ ಕರ್ಮ ಪುಣ್ಯಕರ್ಮವಾಗಬಹುದು ಅಥವಾ ಪಾಪಕರ್ಮ ಆಗಬಹುದು. ಆ ಕರ್ಮದಿಂದ ಉಂಟಾಗುತ್ತದೆ ಕರ್ಮದ ಫಲ. ಆ ಕರ್ಮದ ಫಲವನ್ನು ನಾವುಗಳು ಅನುಭವಿಸೋದಿಕ್ಕೆ ಮತ್ತೊಂದು ಜನ್ಮವನ್ನು ನಾವು ಪಡಿತೇವೆ. ಮತ್ತೊಂದು ಜನ್ಮವನ್ನು ನಾವುಗಳು ಪಡೆಯುವಂಥದ್ದಾಗ್ತೇವೆ. ಇಂತಹ ಇದಕ್ಕೆ ಒಂದು ಸರಣಿ ಇದು. ಯಾವಾಗ ನಮ್ಮ ಬಗ್ಗೆ ನಾವುಗಳು ತಪ್ಪಾಗಿ ತಿಳ್ಕೊಳ್ತೇವೆ, ಯಾಕಂದರೆ ಶಾಸ್ತ್ರ ಹೇಳುತ್ತೆ ನನ್ನನ್ನೇ ನಾನು ನಿತ್ಯ ಶುದ್ಧನು, ನಿತ್ಯ ಬುದ್ಧನು, ನಿತ್ಯ ಮುಕ್ತನೂ ಆದಂತಹ ಪರಬ್ರಹ್ಮ ಸ್ವರೂಪವೇ ನೀನಪ್ಪ ಅಂತ ಶಾಸ್ತ್ರ ಬೋಧಿಸತ್ತೆ ನಮಗೆ. ಆ ರೀತಿ ಬೋಧಿಸಿದಂತಹ ಶಾಸ್ತ್ರ ಏನಿದೆ, ಯಾವಾಗ ನಮಗೆ ಆ ಒಂದು ಅರಿವು ನಮ್ಮಲ್ಲಿಲ್ಲವೋ, ನಾನು ಇಂಥವನು ಅನ್ನುವಂತಹ ಅರಿವು ನಮ್ಮಲ್ಲಿಲ್ಲವೋ, ಆಗ ನಾನು ಸರ್ವವ್ಯಾಪಿಯೂ ಸರ್ವಗತನೂ ಸರ್ವೇಶನೂ ಆಗಿರುವಂತಹ ನಾನು ಯಾವಾಗ ಈ ದೇಹೇಂದ್ರಿಯ ಮನೋಬುದ್ಧಿಗಳ ಸಂಘಾತದಿಂದ ಕೂಡಿರುವಂತಹ ಇಷ್ಟು ಮಾತ್ರ ನಾನು ಅಂತ ಯಾವಾಗ ನನಗೆ ನಾನು ಅಂದುಕೊಳ್ತೇನೋ, ಆ ನನಗೆ ನಾನು ಅಂದುಕೊಂಡಾಗ ಇಂತಹ ಚಿಕ್ಕದಾಗಿರುವವ ನಾನು ದೊಡ್ಡದನ್ನು ಪಡಿಬೇಕು ಎಂಬ ಒಂದು ಆಲೋಚನೆ ಬರುತ್ತೆ. ಆ ಆಲೋಚನೆಗೆ ಶಾಸ್ತ್ರ ಹೇಳಿದಂಥದ್ದು ಕಾಮ ಅಂತ. ಯಾವಾಗ ನಮಗೆ ಅಂತಹ ಒಂದು ಆಲೋಚನೆ ಬರುತ್ತೆ, ಅದನ್ನು ಪಡೆಯೋದಿಕ್ಕೆ ನಾವುಗಳು ಮಾಡ್ತೇವೆ ಕರ್ಮವನ್ನು. ಆ ಕರ್ಮದ ಫಲವಾಗಿಯೇ ಮತ್ತೊಂದು ಜನ್ಮವನ್ನು, ಮಗದೊಂದು ಜನ್ಮವನ್ನು, ಇನ್ನೊಂದು ಜನ್ಮವನ್ನು ಮತ್ತೆ 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 ನಾವು ಈ ಸಂಸಾರ ಚಕ್ರದೊಳಗೆ ಭ್ರಮಣಿಸ್ತಾ ಇರ್ತೇವೆ, ಸುತ್ತುತ್ತಾ ಇರ್ತೇವೆ. ವೇದಾಂತ ಏನು ಮಾಡತ್ತೆ? ಈ ಒಂದು ಅನರ್ಥ ಪೂಗ, ಈ ಅನರ್ಥದ ಸಮೂಹ ಇದು, ಈ ಸಮೂಹವನ್ನು ಪರಿಪೂರ್ಣವಾಗಿ ಇದು ನಾಶ ಮಾಡತ್ತೆ. ಪರಿಪೂರ್ಣವಾಗಿ ಏನು ಮಾಡತ್ತೆ? ನಾಶ ಮಾಡತ್ತೆ. ಅವಿದ್ಯಾದಿ ಸಂಸಾರ ಕಾರಣಂ ಅತ್ಯಂತಂ ಅವಸಾದಯತಿ, ಪರಿಪೂರ್ಣವಾಗಿ ನಾಶ ಮಾಡುವಂಥದ್ದು. ಇದನ್ನು ನಾವುಗಳು ವೇದಾಂತ ವೇದಾಂತ ಅಂತ ಹೇಳ್ತೇವೆ. ಇಂತಹ ವೇದಾಂತದ ಸಮೀಪಕ್ಕೆ ನಾವು ಹೋದಾಗ ಆ ವೇದಾಂತ ಏನು ಮಾಡುತ್ತೆ? ದುಃಖಾತ್ಮಕಸ್ಯ ಆತ್ಮನಃ ದ್ವೈತ ಪ್ರಪಂಚ ಉಪಶಮೇ ಸ್ವಸ್ಥತ, ರೋಗಾರ್ಥಸ್ಯೈವ ರೋಗ ನಿವೃತ್ತೌ ಸ್ವಸ್ಥತ, ಅದ್ವೈತ ಭಾವ ಪ್ರಯೋಜನಂ. ದ್ವೈತ ಪ್ರಪಂಚಸ್ಯ ಅವಿದ್ಯಾಕೃತತ್ವಾತ್ ವಿದ್ಯೆಯ ತದುಪಶಮ ಸ್ಯಾತ್,
ಇತಿ ಬ್ರಹ್ಮವಿದ್ಯಾ ಪ್ರಕಾಶನಾಯ ಅಸ್ಯ ಆರಂಭ ಕ್ರಿಯತೆ. ನನಗೆ ಒಂದು ಅನಾರೋಗ್ಯ ಆಗಿಬಿಡ್ತು. ಸ್ವಸ್ಥನಾಗಿ ಇದ್ದಂತಹ ನನಗೆ ಜ್ವರ ಬಂದುಬಿಡ್ತು. ಜ್ವರ ಬಂದಾಗ ಒಂದು 4-5 ದಿನ ತುಂಬ ಜ್ವರದಿಂದ ನಾನು ನರಳಿದ ನಂತರ ಜ್ವರ ಉಪಶಮ ಆಯಿತು. ಉಪಶಮ ಆದ ನಂತರ ನಾನೊಂದು ಮಾತನ್ನು ಹೇಳ್ತೇನೆ, ಈಗ ನಾನು ಆರಾಮಾದೆ ಅಂತ, ಈಗ ನನಗೆ ಸ್ವಸ್ಥತ, ಈಗ ನಾನು ಆರೋಗ್ಯ ಆದೆ ಅಂತ. ಅರರೆ, ಜ್ವರ ಬರುವುದಕ್ಕಿಂತ ಮುಂಚೆ ನೀನು ಆರೋಗ್ಯವಾಗಿರಲಿಲ್ವಾ? ಜ್ವರ ಬರುವುದಕ್ಕಿಂತ ಮುಂಚೆ ನೀನು ಸ್ವಸ್ಥನಾಗಿರಲಿಲ್ವಾ? ನೋಡಿ, ಶಾಸ್ತ್ರ ಎಷ್ಟು ಚೆನ್ನಾಗಿ ಹೇಳುತ್ತೆ. ದುಃಖಾತ್ಮಕಸ್ಯ ಆತ್ಮನಃ ದ್ವೈತ ಪ್ರಪಂಚ ಉಪಶಮೇ ಸ್ವಸ್ಥತ. ನಾನು ತಿಳಿದಿರಲಿ ತಿಳಿಯದೇ ಇರಲಿ, ನಾನು ಆ ಪರಬ್ರಹ್ಮ ಸ್ವರೂಪವೇ ಆಗಿದ್ದೇನೆ. ಅಂತಹ ಪರಬ್ರಹ್ಮ ಸ್ವರೂಪವಾಗಿರುವಂತಹ ನನ್ನನ್ನು ನಾನು ತಪ್ಪಾಗಿ ಅರಿತಿರುವುದರಿಂದ ಈ ದುಃಖವನ್ನು ನಾನು ಅನುಭವಿಸ್ತಾ ಇದ್ದೇನೆ. ಹೇಗೆ ರೋಗ ಬಂದು ಬಿಟ್ಟೋದವನು ನನಗೆ ಸ್ವಸ್ಥತೆ ಆಯಿತು ಅಂತ ಅಂದುಕೊಳ್ತಾನೋ, ಆ ಆತ್ಮಜ್ಞಾನಿ, ಆ ಭಗವಂತನನ್ನು ಅರತಂಥವನು ಅಂದುಕೊಳ್ತೇನೆ. ಆ ಅರೆತುಕೊಂಡ ನಂತರ ಅವನಿಗೊಂದು ಅನುಭವ ಆಗುತ್ತೆ, ಅರರೆ ನಾನು ಹಿಂದೆಯೂ ಹೀಗೆ ಇದ್ನಲ್ಲ, ನಾನು ತಿಳಿಯದೇ ಇದ್ದಾಗೂ ಕೂಡ ನಾನು ಈ ಆತ್ಮರೂಪವೇ ಆಗಿದ್ನಲ್ಲ. ಆ ರೀತಿಯಾಗಿ ಅಂದುಕೊಂಡು ಯಾವಾಗ ದ್ವೈತ ಪ್ರಪಂಚ ಉಪಶಮೇ ಸ್ವಸ್ಥತ. ನೋಡಿ, ಇದು ನಿಜವಾದಂತಹ ಶಂಕರರು ನಮಗೆ ತಿಳಿಸುವಂತಹ ವಿಚಾರ. ಶಂಕರ ಭಗವತ್ಪಾದರ ಮೂಲ ಉಪದೇಶದೊಳಗೊಂದು ಪ್ರಧಾನ ಉಪದೇಶ ಯಾವುದಪ್ಪ ಅಂದರೆ ಸದ್ಯೋಮುಕ್ತಿಯನ್ನು ಹೇಳುವಂಥದ್ದು. ನೀನು ಇಲ್ಲೇ ಈಗಲೇ ಆ ಪರಮಾತ್ಮನನ್ನು ನೀನು ತಿಳಿದುಕೊಳ್ಳುತ್ತೀಯ. ಬ್ರಹ್ಮೈವ ಸನ್ ಬ್ರಹ್ಮ ಭವತಿ. ಭಾಷ್ಯಕಾರರ ಇದೊಂದು ಮೂಲ ಸಿದ್ಧಾಂತ. ಇದು ಏನು? ಆ ದ್ವೈತ ಯಾವಾಗ ನಾವುಗಳು ಕಾಣುತ್ತಿರುವಂತಹ ಆ ನಾನು ನನ್ನದು ಎಂಬ ಈ ದ್ವೈತ ಪ್ರಪಂಚ ಯಾವಾಗ ನಮಗೆ ಉಪಶಮವಾಗುತ್ತದೋ, ನೋಡಿ, ಭಾಷ್ಯಕಾರರು ನಾಶವಾಗುತ್ತದೋ ಅಂತ ಬರೀಲಿಲ್ಲ. ಯಾವಾಗ ನಾಶ ಆಗೋದು? ಇದ್ದಂಥದ್ದು ನಾಶ ಆಗತ್ತೆ. ಇದೇ ಅಂತ ನಾವು ತಿಳಿದುಕೊಂಡರೆ, ಇಲ್ಲದ್ದನ್ನ ನಾವುಗಳು ಇದೇ ಅಂತ ಅರಿತಿರೋದ್ರಿಂದ ಆ ಇದೇ ಅಂತ ತಿಳಿದಿರುವುದು ಉಪಶಮ ಆಗತ್ತೆ. ಅದಕ್ಕೊಂದು ಒಳ್ಳೆಯ ಉದಾಹರಣೆಯನ್ನು ಹೇಳಬೇಕು ಅಂದರೆ, ಒಂದು ಹಗ್ಗದೊಳಗೆ ಹಾವನ್ನು ನಾನು ಕಲ್ಪಿಸಿಕೊಂಡೆ. ವೇದಾಂತಿಗಳಿಗೆ ಒಂದು 4 ಉದಾಹರಣೆ ತುಂಬ ಇಷ್ಟ. ಯಾವಾಗಲೂ ಸುತ್ತು ಬಳಸಿ ಅದೇ ಉದಾಹರಣೆಗೆ ಬಂದು ನಿಲ್ತೇವೆ ನಾವು, ಬೇರೆ ಉದಾಹರಣೆಗೆ ಹೋಗೋದಿಲ್ಲ. ಒಂದು ಹಗ್ಗದ ಹಾವು, ಮೋಟು ಮರ ಕಳ್ಳ, ಕಪ್ಪೆ ಚಿಪ್ಪಿನ ಬೆಳ್ಳಿ, ಇದೇ ಉದಾಹರಣೆ. ಆಕಾಶ ಪುಷ್ಪ, ಈ ಉದಾಹರಣೆ. ಯಾಕೆ ಶಂಕರ ಭಗವತ್ಪಾದರು ಬಳಸಿರುವುದು ಇದೇ ಉದಾಹರಣೆಗಳನ್ನೇ? ಅದಕ್ಕೊಂದು ಒಳ್ಳೆಯ ಕಾರಣ ಏನಪ್ಪ ಅಂದರೆ, ಯಾಕೆ ಇದೇ ಉದಾಹರಣೆಗಳನ್ನೇ ನಾವುಗಳು ಹೇಳ್ತೇವೆ ಅಂದರೆ, ಉದಾಹರಣೆ ಏನಕ್ಕೆ ನಾವು ಕೊಡ್ತೇವೆ? ಒಮ್ಮೆ ಇದೇ ವೇದಿಕೆಯೊಳಗೇನೆ ಗುರುಗಳಾದಂತಹ ಶತಾವಧಾನಿ ಆರ್ ಗಣೇಶ್ ಅವರು ಒಂದು ವಿಚಾರವನ್ನು ಹೇಳಿದರು. ಅದು ಒಂದು ಉಪನ್ಯಾಸದೊಳಗೆ ನಾನು ಕೇಳಿದ್ದೆ. ಉದಾಹರಣೆ ಏನಕ್ಕೆ ಕೊಡಬೇಕಪ್ಪ ನಾವು? ಯಾವುದಕ್ಕೆ ಉದಾಹರಣೆ ಕೊಡ್ತಾ ಇದ್ದೇವೋ ಅದನ್ನು ಅರ್ಥ ಮಾಡಿಸೋದಕ್ಕೆ ಉದಾಹರಣೆಯನ್ನು ನಾವು ಕೊಡಬೇಕು. ಅರ್ಥವಾಗದೇ ಇರುವಂತಹ ಉದಾಹರಣೆಯನ್ನೇ ನಾನು ಹೇಳಿಬಿಟ್ರೆ ನಮ್ಮ ಅಂತಃಕರಣ ಮೂಲ ವಿಷಯವನ್ನು ಬಿಟ್ಟು ಉದಾಹರಣೆಯನ್ನೇ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡುತ್ತೆ. ಶಂಕರ ಭಗವತ್ಪಾದರು ಅನೇಕ ಕಡೆಗೆ ಅವರ ಭಾಷ್ಯದೊಳಗೆ ಈ ರಜ್ಜು ಸರ್ಪವದ ಉದಾಹರಣೆಯನ್ನು ಕೊಡ್ತಾರೆ. ಯಾಕೆ? ಈ ಭ್ರಾಂತಿ ಸಾಮಾನ್ಯವಾಗಿ ಎಲ್ಲರಿಗೂ ಆಗಿರುತ್ತೆ ಅಂತ. ರಜ್ಜು ಸರ್ಪ ನ್ಯಾಯ ಏನಿದೆ ಇದು ಎಲ್ಲರಿಗೂ ಕೂಡ ಆಗಿರುವಂಥದ್ದು. ಈಗ ನಾವು ಹಗ್ಗದಲ್ಲಿ ಹಾವನ್ನು ಕಂಡಾಗ ಆಗ ನಮಗೆ ಹಗ್ಗ ಅಲ್ಲಾಡುವಂತೆ ತೋರುತ್ತೆ, ಅದು ಹೆಡೆ ಬಿಟ್ಟಂತೆ ತೋರುತ್ತೆ, ಅದು ಮಿರ ಮಿಂಚಿದಂತೆ ತೋರುತ್ತೆ, ಎಲ್ಲವೂ ತೋರುತ್ತದು. ಯಾರು ಒಬ್ಬ ಬಂದು ಅದು ಹಗ್ಗ ಕಣೋ ಅಂತ ಹೇಳಿದ ಕೂಡಲೇ ಅಲ್ಲಿ ಹಾವು ನಾಶ ಆಯ್ತಾ? ನಾವು ಅದರೊಳಗೆ ಅಂದುಕೊಂಡಂತಹ
ಹಾವು ಎಂಬ ತಪ್ಪು ತಿಳುವಳಿಕೆ ಉಪಶಮ ಆಯಿತು. ದ್ವೈತ ಪ್ರಪಂಚ ಉಪಶಮೆ. ಈ ಜಗತ್ತು ಇದೆ ಅನ್ನುವ ಭಾವವನ್ನು ನಾವು ಏನು ಅಂದುಕೊಂಡಿದ್ದೇವೆ, ಜಗತ್ತು ಇದೆ, ಇದು ಸತ್ಯ ಅನ್ನುವ ಭಾವ ಏನಿದೆ, ಈ ಸತ್ಯ ಅನ್ನುವಂತಹ ಈ ಭಾವ ಏನಾಗುತ್ತೆ, ಆ ತತ್ವಜ್ಞಾನವು ಆ ಒಂದು ಸ್ಥಿತಿ ತಲುಪಿದ ಕೂಡಲೇ ದ್ವೈತ ಪ್ರಪಂಚ ಇಲ್ಲ ಅಂತ ಆಗತ್ತೆ. ಇರುವಂಥದ್ದು ಆ ಪರಮಾತ್ಮನೊಬ್ಬನೇ, ಪರಮಾತ್ಮನು ಒಬ್ಬನೇ ಅನ್ನುವಂತಹ ಆತ್ಮಭಾವವನ್ನು ತಿಳಿಸುವುದೇ ವೇದಾಂತದ ಉದ್ದೇಶ. ಈ ವೇದಾಂತದ ಉದ್ದೇಶ ಏನು? ಈ ಪ್ರಪಂಚದೊಳಗೆ ಆ ದ್ವೈತ ಭಾವವಿಲ್ಲ, ಇರುವುದು ಆತ್ಮಭಾವ ಮಾತ್ರ, ಪರಮಾತ್ಮನೊಬ್ಬನೇ ಇರುವಂಥದ್ದಿರೋದು. ಹಾಗಾದರೆ ನಮಗೆ ಈ ದ್ವೈತ ಪ್ರಪಂಚ ಕಾಣಿಸ್ತಾ ಇದೆಯಲ್ಲ ಅಂತ ಹೇಳಿದಾಗ, ದ್ವೈತ ಪ್ರಪಂಚಸ್ಯ ಅವಿದ್ಯಾಕೃತತ್ವಾತ್. ಈ ದ್ವೈತ ಪ್ರಪಂಚ ಅನ್ನುವಂಥದ್ದು ಏನಿದೆ, ಇದನ್ನು ನಾವುಗಳೇ ಸಿದ್ಧ ಮಾಡಿಕೊಂಡಿರುವಂಥದ್ದು. ಇದು ನಿಜವಾಗಲೂ ಇರುವಂಥದ್ದಲ್ಲ. ಈ ಪ್ರಪಂಚ ಏನಿದೆ ಇದು ನಿಜವಾಗಲೂ ಕೂಡ ಇರುವಂಥದ್ದಲ್ಲ. ಇದು ಅವಿದ್ಯಾಕೃತತ್ವಾತ್, ನಾವುಗಳು ತಪ್ಪಾಗಿ ಅರಿತಿರುವುದರಿಂದ ಇದು ನಮಗೆ ಇದೆ ಅಂತ ತೋರ್ತಾ ಇದೆಯೇ ಹೊರತು ಆ ಇಲ್ಲದಿರುವಿಕೆಯನ್ನು ಮಾಡುವುದೇ, ಈ ದ್ವೈತ ಪ್ರಪಂಚವು ನಿಜವಾಗಲೂ ಇಲ್ಲ ಅಂತ ಹೇಳುವುದೇ ಸಮಸ್ತ ವೇದಾಂತದ ಉಪದೇಶವೂ ಕೂಡ ಆಗಿರುವಂಥದ್ದಾಗಿದೆ. ಮತ್ತೆ ಈ ಒಂದು ದ್ವೈತ ಪ್ರಪಂಚಕ್ಕೆ ಇರುವಿಕೆಗೆ ಕಾರಣವನ್ನು ನಾವು ಹುಡುಕ್ತಾ ಹೋದಾಗ ಇಷ್ಟೊಂದು ಸತ್ಯ ಅಂತ ತೋರ್ತಾ ಇದೆಯಲ್ಲ. ಶಂಕರ ಭಗವತ್ಪಾದರು ಈ ಒಂದು ವಿಚಾರವನ್ನು ತುಂಬ ಚೆನ್ನಾಗಿ ಕೆಲವು ಕಡೆಗೆ ಹೇಳಿದ್ದಾರೆ. ಈ 4 ದಿನಗಳ ಉಪನ್ಯಾಸದ ಸಾರ ಏನಿದೆ, ವಿಷಯ ಏನಿದೆ, ಇಡೀ ಪ್ರಸ್ಥಾನತ್ರಯ ಭಾಷ್ಯದೊಳಗೆ ಸಂಸಾರದ ವಿಚಾರ ಎಲ್ಲೆಲ್ಲಿ ಹೇಳಿದ್ದಾರೆ ಅದೊಂದು ಗುಂಪು, ಒಂದು ಸಾಮಾನ್ಯ ವಿಶೇಷ ಪ್ರಕ್ರಿಯೆಯನ್ನು ಹೇಳಿದರೆ ಅದೊಂದು ಗುಂಪು, ಹೀಗೆ ಆ ಒಂದು ಎಲ್ಲೆಲ್ಲಿ ಯಾವ ಯಾವ ವಿಚಾರಗಳನ್ನು ಒಂದು ವಿಷಯವಾಗಿ ಹೇಳಿದ್ದಾರೆ ಆ ವಿಚಾರಗಳೆಲ್ಲವನ್ನೂ ಹೇಳುವಂಥದ್ದು. ನಿತ್ಯ ಅನಧಿಗತಾನಿ ಕರ್ಮಾಣಿ ಉಪಾತ್ತ ದುರಿತ ಕ್ಷಯಾರ್ಥಾನಿ ಕಾಮ್ಯಾನಿ ಚ ಫಲಾರ್ಥಿನಾಂ ಪೂರ್ವಸ್ಮಿನ್ ಗ್ರಂಥೆ ಇದಾನೀಂ ಕರ್ಮೋಪಾದಾನ ಹೇತು ಪರಿಹಾರಾಯ ಬ್ರಹ್ಮವಿದ್ಯಾ ಪ್ರಸ್ತೂಯತೆ. ಇದು ತೈತ್ತರೀಯ ಭಾಷ್ಯದ ಅವತರಣಿಕೆಯಲ್ಲಿ ಹೇಳಿದಂತಹ ಒಂದು ವಾಕ್ಯ. ನಮ್ಮ ಉಪನಿಷತ್ತು ಹೇಳುವುದಕ್ಕಿಂತ ಮುಂಚೆ ನಮಗೆ ಸಂಹಿತಾ, ಬ್ರಾಹ್ಮಣ ಮತ್ತು ಆರಣ್ಯಕ ಎಂಬ ಒಂದು ಕರ್ಮಕಾಂಡದ ವಿಷಯವನ್ನು ವೇದವು ನಮಗೆ ಹೇಳಿರುವಂಥದ್ದಾಗಿರುತ್ತೆ. ಆ ಎಲ್ಲ ವಿಚಾರಗಳು ಏತಕ್ಕೋಸ್ಕರ ಹೇಳಿದೆಯಪ್ಪ ಅಂದರೆ, ಉಪನಿಷತ್ತಿನಲ್ಲಿ ಪ್ರತಿಪಾದ್ಯನಾಗಿರುವಂತಹ ಆ ಏಕತ್ವ ರೂಪದಿಂದಿರುವಂತಹ ಪರಮಾತ್ಮನನ್ನು ಅರಿಯುವುದಕ್ಕೆ ನಮ್ಮ ಅಂತಃಕರಣವು ಸಿದ್ಧತೆಯನ್ನು ಪಡಿಬೇಕು. ನಮ್ಮ ಅಂತಃಕರಣಕ್ಕೊಂದು ಯೋಗ್ಯತೆ ಬರಬೇಕು. ಆ ಯೋಗ್ಯತೆಯನ್ನು ಬರುವುದಕ್ಕೋಸ್ಕರ ಕರ್ಮೋಪಾಸನೆಗಳನ್ನು ಹಿಂದಿನ ಒಂದು ಗ್ರಂಥಾದಿಗಳಲ್ಲಿ ಹೇಳಿದ್ದರು. ಯಾವಾಗ ನಮ್ಮ ಅಂತಃಕರಣವು ಈ ಎಲ್ಲ ವಿಚಾರಗಳಿಂದ ಮನಗಂಡು ಆ ಕರ್ಮೋಪಾಸನೆಗಳಿಂದ ಸಂಸ್ಕೃತಗೊಂಡಂತಹ ಒಂದು ಈ ಅಂತಃಕರಣಕ್ಕೆ ಪರಮಾತ್ಮನನ್ನು ತಿಳಿಯಬೇಕು ಎಂಬ ಒಂದು ಉತ್ಕಟವಾದಂತಹ ಇಚ್ಛೆ ಯಾವಾಗ ಉಂಟಾಗುತ್ತದೆ, ಆ ಇಚ್ಛೆ ಉಂಟಾದಾಗ ಪರಮಾತ್ಮನು ಯಾವ ರೀತಿಯಾಗಿ ಅರಿತಾನೆ ಅಂದರೆ, ಆತ್ಮನಃ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರ ಇಚ್ಛಾಕಾರಣಂ ಆತ್ಮವಿಷಯಂ ಅಜ್ಞಾನಂ ಕರ್ತೃತ್ವ ಭೋಕ್ತೃತ್ವ ಸ್ವರೂಪ ಅಭಿಮಾನ ಲಕ್ಷಣಂ ತದ್ವಿಪರೀತ ಬ್ರಹ್ಮಾತ್ಮ ಸ್ವರೂಪ ವಿಜ್ಞಾನೇನ ಅಪನೀತಂ ಸ ಏಷಃ ಬೀಜಾಂಕುರಾದಿವತ್ ಅವಿದ್ಯಾಕೃತಃ ಸಂಸಾರಃ ಆತ್ಮನಿ ಕ್ರಿಯಾಕಾರಕ ಫಲಾದಿ ಅಧ್ಯಾರೋಪ ಲಕ್ಷಣಃ ಅನಾದಿಃ ಅನಂತಃ ಅನರ್ಥಃ ಇತ್ಯೇತಸ್ಮಾತ್ ವಿರಕ್ತಸ್ಯ ಅವಿದ್ಯಾ ನಿವೃತ್ತಯೇ ತದ್ ವಿಪರೀತ ಬ್ರಹ್ಮವಿದ್ಯಾ ಪ್ರತಿಪತ್ಯರ್ಥ ಉಪನಿಷತ್ ಆರಭ್ಯತೆ. ನೋಡಿ, ನಿಜವಾದ ಸಂಸಾರ ಅಂದರೆ ಏನು ಅನ್ನುವಂಥದ್ದನ್ನು ಭಾಷ್ಯಕಾರರು
ಈ ವಾಕ್ಯದೊಳಗೆ ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಾವು ಇಷ್ಟು ದಿನವೂ ಕೂಡ, ಇಷ್ಟು ವರ್ಷಗಳೂ ಕೂಡ ಯಾವುದು ನಿಜವಾದ ಸತ್ಯ ಅಂತ ನಮಗೇ ಗೊತ್ತಾಗದೆ ನಮ್ಮ ಜೀವನವನ್ನು ನಾವುಗಳೆಲ್ಲರೂ ಕೂಡ ಸಾಗಿಸ್ತಾ ಇದ್ದೇವೆ. ನಿಜವಾದ ಸತ್ಯತ್ವ ಯಾವುದು, ಯಾವುದನ್ನು ತಿಳಿದುಕೊಂಡಾಗ ಮಾತ್ರವೇ ಈ ಒಂದು ಮನುಷ್ಯ ಜನ್ಮದ ಸಾರ್ಥಕ್ಯ ಅನ್ನುವಂಥದ್ದು ಆಗತ್ತೆ. ಈ ಒಂದು ಮನುಷ್ಯ ಜನ್ಮ ಬಂದಿರುವುದೇ ಏನನ್ನ ಅರಿಯುವುದಕ್ಕೋಸ್ಕರ. ಯಾವುದೋ ಒಂದು ಲೌಕಿಕ ವ್ಯವಹಾರಗಳನ್ನು ಮಾಡಿಕೊಂಡು ಅದರೊಳಗೆ ಇದ್ದುಕೊಂಡು ನಮ್ಮ ಜೀವನವನ್ನೆಲ್ಲ ಸಾಗಿಸುವಂಥದ್ದಕ್ಕಲ್ಲ. ಯಾವುದಕ್ಕೋಸ್ಕರ ಈ ಒಂದು ಪ್ರಪಂಚ, ಈ ಒಂದು ಜೀವನ ಅನ್ನುವಂಥದ್ದು ಬಂದಿದೆ. ಇಡೀ ನಮ್ಮ ಜೀವನದೊಳಗೆ ನಾವು ಹೇಗಿದ್ದೇವಪ್ಪ ಅಂದರೆ ಹೇಳ್ತಾ ಇದ್ದಾರೆ, ಎಂಥ ಒಳ್ಳೆಯ ಮಾತು ನೋಡಿ. ನಮಗೆ ಇಷ್ಟ ಪ್ರಾಪ್ತಿ ಅನಿಷ್ಟ ಪರಿಹಾರ ಇಚ್ಛಾ ಕಾರಣಂ. ಇದುವರೆಗೂ ನಾವುಗಳೆಲ್ಲ ಏನು ಮಾಡಿಕೊಂಡು ಬಂದಿದ್ದೀವಿ ಅಂದರೆ, ಯಾವುದು ನಮಗೆ ಅನುಕೂಲವೋ ಅದನ್ನು ಪಡೆಯುವುದಕ್ಕೆ, ಯಾವುದು ನಮಗೆ ಪ್ರತಿಕೂಲವೋ ಅದರಿಂದ ಹಿಂದಕ್ಕೆ ಓಡಿ ಹೋಗೋದನ್ನೇ ಪ್ರಯತ್ನ ಪಡ್ತಾ ಇದ್ದೇವೆ. ಬೇರೆ ಏನಾದ್ರು ಮಾಡಿದ್ದೀವಿ ನಾವು? ನಮಗೆ ಯಾವುದು ಬೇಕೋ ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಇಷ್ಟ ಪ್ರಾಪ್ತಿ. ಎರಡನೇದೇನು? ಅನಿಷ್ಟ ಪರಿಹಾರ. ಯಾವುದು ಬೇಡ ಅದರಿಂದ ಹಿಂದಕ್ಕೆ ಹೇಗೆ ಸರಿಬೇಕು, ನಾವು ಯಾವ ರೀತಿಯಾಗಿ ಎಷ್ಟು ದೂರ ಓಡಿ ಹೋಗಬೇಕು, ಅದು ಬರದೇ ಇರುವ ಹಾಗೆ ಹೇಗೆ ನೋಡ್ಕೋಬೇಕು, ಇದನ್ನೇ ನಾವು ವ್ಯವಹಾರವನ್ನು ಮಾಡ್ತಿದ್ದೀವಿ. ಅಷ್ಟೇ ಅಲ್ಲ, ಯಾವಾಗ ನಮಗೆ ಇಷ್ಟ ಪ್ರಾಪ್ತಿ ಅನಿಷ್ಟ ಪರಿಹಾರಕ್ಕೋಸ್ಕರ ಪ್ರಯತ್ನ ಪಡ್ತೇವೆ, ಆತ್ಮ ವಿಷಯಂ ಅಜ್ಞಾನಂ. ಯಾವಾಗ ನನ್ನ ಬಗ್ಗೆ ನನಗೇ ತಪ್ಪಾದಂತಹ ತಿಳುವಳಿಕೆ ಇರುತ್ತದೆ, ಆ ತಿಳುವಳಿಕೆಯು ಇರುವುದರಿಂದಲೇ ನಾನು ಈ ಇಷ್ಟಪ್ರಾಪ್ತಿಗೂ ಅನಿಷ್ಟ ಪರಿಹಾರಕ್ಕೂ ನಾನು ಪ್ರಯತ್ನವನ್ನು ಪಡ್ತಾ ಇದ್ದೇನೆ. ಮತ್ತಿನ್ನೇನು? ಕರ್ತೃತ್ವ ಭೋಕ್ತೃತ್ವ ಸ್ವರೂಪ ಅಭಿಮಾನ ಲಕ್ಷಣಂ. ಕರ್ತೃತ್ವ, ಎಲ್ಲವನ್ನೂ ಕೂಡ ನಾನೇ ಮಾಡುವವನು. ನಮಗದೊಂದು ಭ್ರಾಂತಿ ಇದೆ. ನೀವೇ ಯೋಚನೆ ಮಾಡಿ, ಯಾವುದಾದರೂ ಒಂದು ವಿಷಯ ಚೆನ್ನಾಗಾಗಲಿ, ಆ ಚೆನ್ನಾಗಿ ಆದ ಕೂಡಲೇ ಅದು ನಾನು ಮಾಡಿದೆ ಅಂತ. ಅದು ಚೆನ್ನಾಗಿ ಆಗಲಿಲ್ಲ ಅಂದರೆ ಅದು ಆಯಿತು ಅಂತ. ಅದಕ್ಕೊಂದು ಸಣ್ಣ ಉದಾಹರಣೆಯನ್ನು ಹೇಳಬೇಕು ಅಂದರೆ, ಹಾಲಿಟ್ಟಿರ್ತೇವೆ ಒಲೆ ಮೇಲೆ, ಹಾಲು ಉಕ್ಕಿ ಹೋಗುತ್ತೆ. ನೋಡ್ಕೊಳ್ರಿ, ಸ್ವಲ್ಪ ಬರ್ತೇನೆ ಹೊರಗಡೆ ಹೋಗಿ ಅಂತ. ಹಾಲು ಉಕ್ಕಿ ಹೋಗುತ್ತೆ. ಬಂದಾಗ ನಾವೇನು ಹೇಳ್ತೇವೆ? ಹಾಲು ಉಕ್ತು ಅಂತ ಹೇಳ್ತೇವೆ. ಹಾಲು ಉಕ್ಕಿಸ್ತಾ ಹೇಳ್ತೇವ? ಕೈಯಲ್ಲೇನೋ ಪದಾರ್ಥ ಇಟ್ಕೊಂಡಿರ್ತೇವೆ, ಎಣ್ಣೆನೋ ಏನೋ ಇಟ್ಕೊಂಡಿರ್ತೇವೆ, ಕೈ ತಪ್ಪಿ ಬೀಳುತ್ತೆ. ಬಿದ್ದಾಗ ಎಣ್ಣೆ ಚೆಲ್ಲದೆ ಹೇಳ್ತೇವ, ಎಣ್ಣೆ ಚೆಲ್ತು ಹೇಳ್ತೇವ? ಎಣ್ಣೆ ಚೆಲ್ತು. ಅದೇ ಒಂದು ಪದಾರ್ಥವನ್ನು, ಒಂದು ವಿಷಯವನ್ನು ನಮ್ಮ ಕೈಯಿಂದ ಚೆನ್ನಾಗಿ ಆಗಿಬಿಡ್ಲಿ. ಚೆನ್ನಾಗಾದಾಗ ನಾವೇನು ಹೇಳ್ತೇವೆ? ಚೆನ್ನಾಗಿ ಮಾಡಿದೆ. ಅದಕ್ಕೊಬ್ಬರು ಹಿರಿಯರು ಒಂದು ತಮಾಷೆ ಮಾಡ್ತಿದ್ರು, ತುಂಬ ಒಳ್ಳೆಯ ತಮಾಷೆ. ಹೀಗೆ ಉಪನ್ಯಾಸ ತುಂಬ ಚೆನ್ನಾಗಿ ನಡೀತಾ ಇತ್ತು. ಚೆನ್ನಾಗಿ ನಡೀತಾ ಇರಬೇಕಾದ್ರೆ ಉಪನ್ಯಾಸ ಮುಗಿದ ಕೂಡಲೇ ಅವರು ಹೇಳುತ್ತಿದ್ರು, ಇವತ್ತಿನ ವಿಷಯ ತುಂಬ ಚೆನ್ನಾಗಿತ್ತು ಸ್ವಾಮಿ, ಬಹಳ ಚೆನ್ನಾಗಿ ಉಪನ್ಯಾಸ ಹೇಳಿದ್ರಿ, ನೀವು ಉಪನ್ಯಾಸ ಮಾಡಿದ್ರಿ ಅಂತ ಹೇಳಿದ್ರು. ಆಗ ತಕ್ಷಣ ಉಪನ್ಯಾಸಕಾರ ಏನು ಉತ್ತರ ಕೊಡ್ತಾರೆ? ಏನೋ ಗುರುಗಳ ಅನುಗ್ರಹ, ಭಗವಂತನ ಅನುಗ್ರಹ ಸ್ವಾಮಿ, ಚೆನ್ನಾಗಾಯಿತು ಅಂತ ಹೇಳಿ ಅವರು ಅಲ್ಲಿಂದ ಮುಂದಕ್ಕೆ ಪ್ರಸ್ಥಾನವನ್ನು ಮಾಡ್ತಾರೆ. ಒಂದು ದಿನ ಯಾವುದೇ ಉಪನ್ಯಾಸಕಾರರಾಗಲಿ ಅವರ ಅಂತಃಕರಣ ಎಷ್ಟು ಅವತ್ತಿನ ದಿನ ಶಾಂತವಾಗಿರುತ್ತೋ ಅಷ್ಟು ಚೆನ್ನಾಗಿ ಉಪನ್ಯಾಸ ಆಗುತ್ತೆ. ನಮ್ಮ ಅಂತಃಕರಣಕ್ಕೆ ಯಾವುದೋ ಒಂದು ಆಲೋಚನೆಯೋ ಇತ್ಯಾದಿಗಳೋ ಮೊದಲೇ ಇದ್ದಾಗ ಉಪನ್ಯಾಸದ ವಿಷಯಗಳು ಹೊಳೆಯೋದಿಲ್ಲ, ಅದು ವಿಚಾರಗಳು ಹೊಳೆಯೋದಿಲ್ಲ. ದಿನವೂ ಒಂದು ದಿನ ಸಪ್ಪೆಯಾಗುತ್ತೆ, ಉಪನ್ಯಾಸ ಚೆನ್ನಾಗಾಗೋದಿಲ್ಲ. ಅವರು ಕೆಳಗಡೆ ಇಳಿತಾರೆ. ಇಳಿದು ಕೂಡಲೇ ಅದೇ ಶ್ರೋತೃವರ್ಗ ಹೇಳ್ತಾ, ಯಾವ ವಿಚಾರವನ್ನು ಹೇಳ್ತಿದ್ರು, ಚೆನ್ನಾಗಾಯಿತು ಹೇಳ್ತಾ ಇದ್ರು, ಅವ್ರು ಬಂದು ಅವತ್ತು ಹೇಳ್ತಾರೆ. ಏನಂತ ಹೇಳಿದ್ರು? ಇವತ್ತ್ಯಾಕೋ ಉಪನ್ಯಾಸದಲ್ಲಿ ಹಿಂದಿನ ವಿಚಾರಕ್ಕೂ ಮುಂದಿನ ವಿಚಾರಕ್ಕೂ ಒಂದು ಸಂಬಂಧ ಸಿಗಲಿಲ್ವೇ? ಯಾಕೋ ಸ್ವಲ್ಪ ಸಪ್ಪೆ ಆಯಿತು ಅಂತ ಅನಿಸುತ್ತೆ. ಚೆನ್ನಾಗಾಗಲ್ಲ ಅಂತೆಲ್ಲ ಹೇಳಲ್ಲ ನೀವು, ಯಾಕೋ ಸಪ್ಪೆ ಆಯಿತು ಅಂತ ಅನಿಸುತ್ತಲ್ಲ ಅಂತ ಹೇಳಿದಾಗ ತಕ್ಷಣ ಉಪನ್ಯಾಸಕಾರ ಏನು ಉತ್ತರ ಕೊಡ್ತಾರೆ? ದಿನಾ ನೀವು ಗಮನ ಕೊಟ್ಟು ಕೇಳ್ತಿದ್ರಿ ಅನಿಸುತ್ತೆ, ಇವತ್ತು ನಿಮ್ಮ ಗಮನ ಬೇರೆ ಕಡೆ ಇತ್ತು. ದಿನ ನೀವು ಗಮನ ಕೊಟ್ಟು ಕೇಳ್ತಿದ್ರಿ ಅನ್ಸುತ್ತೆ, ನಿಮ್ಮ ಗಮನ ಬೇರೆ ಕಡೆ ಇದ್ದಾಗ ಉಪನ್ಯಾಸ ಹೆಂಗೆ ರುಚಿಸುತ್ತೆ ನೋಡಿ. ಇದನ್ನೇ ಅಭಿಮಾನ ಅಂತ ಹೇಳೋದು. ಭಾಷ್ಯಕಾರರು
ಇಡೀ ಅವರ ಒಂದು ವೇದಾಂತದ ಒಂದು ಸಾರವನ್ನು ನಾವು ತಿಳ್ಕೊಳ್ಬೇಕು, ಶಂಕರ ಭಗವತ್ಪಾದರ ಒಂದು ಸಾರವನ್ನು ತಿಳ್ಕೊಳ್ಬೇಕು ಅಂದಾಗ ಪ್ರತಿ ಒಂದು ಹಂತದೊಳಗೂ ಭಾಷ್ಯಕಾರರು ಬರೆಯುವಂತಹ ವಿಷಯ ಏನಪ್ಪ ಅಂದರೆ, ಯಾವುದೇ ಒಂದು ವಸ್ತುವಿನ ನಿರ್ಧಾರವನ್ನು, ಯಾವುದೇ ಒಂದು ಕೆಲಸವನ್ನು ನೀನು ಮಾಡಬೇಕಾದ್ರೆ ಕರ್ತೃತ್ವ ಭಾವನೆಯನ್ನು ಇಟ್ಟುಕೊಂಡು ಮಾಡ್ತಾ ಇದೆಯಾ ಅಂತ ಆದರೆ, ಆ ಅಭಿಮಾನದ ಜೊತೆಗೆ, ಕರ್ತೃತ್ವದ ಅಭಿಮಾನದ ಜೊತೆಗೆ ನೀನೊಂದು ಕೆಲಸವನ್ನು ಮಾಡ್ತಾ ಇದೆಯಾ ಅಂದರೆ ಆ ಎಲ್ಲ ಕೆಲಸಗಳಿಗೂ ಕೂಡ ಪುಣ್ಯ ಪಾಪದ ಫಲ ಉಂಟು. ಪುಣ್ಯ ಪಾಪದ ಫಲ ಉಂಟು. ಯಾವಾಗ ನಿನ್ನ ಅಂತಃಕರಣ, ಅಜ್ಞಾನಿಯ ಹೃದಯ ಏನಾಗುತ್ತೆ, ನಾನು ಮಾಡುವವನಲ್ಲ ಎಂಬ ಸ್ಥಿತಿಯನ್ನು ಅವನು ತಲುಪುತ್ತಾನೆ. ಅದು ಏನೇ ಆದರೂ ಕೂಡ, ಎಂಥದ್ದೇ ಆದರೂ ಕೂಡ ಅದು ನನ್ನದಲ್ಲ, ನಾನು ಮಾಡುವವನಲ್ಲ ಎಂಬ ಸ್ಥಿತಿಯನ್ನು ಅವನು ಪಡೆದಾಗ, ಅವನು ಅದನ್ನು ತಲುಪಿದಾಗ ಅವನು ಎಲ್ಲಿ ಹೋಗಿ ನಿಂತುಕೊಳ್ತಾನೆ, ಅಕರ್ತೃತ್ವ ಸ್ಥಿತಿಗೆ ಹೋಗಿ ನಿಂತುಕೊಳ್ತಾನೆ, ಅಭೋಕ್ತೃತ್ವ ಸ್ಥಿತಿಗೆ ಹೋಗಿ ನಿಂತುಕೊಳ್ತಾನೆ. ಆಗ ಭಾಷ್ಯಕಾರ ನೋಡಿ ಎಷ್ಟು ಚೆನ್ನಾಗಿ ಹೇಳಿ, ಕರ್ತೃತ್ವ ಭೋಕ್ತೃತ್ವ ಸ್ವರೂಪ ಅಭಿಮಾನ ಲಕ್ಷಣಂ. ಇಡೀ ನಮ್ಮ ಒಂದು ಶರೀರ, ನಮ್ಮ ಮನಸ್ಸು ಹೇಗಿರುವಂಥದ್ದು, ಕರ್ತೃತ್ವದಲ್ಲೂ ಭೋಕ್ತೃತ್ವದಲ್ಲೂ ಮತ್ತು ನಾನು ಅನ್ನುವಂತಹ ಅಭಿಮಾನವನ್ನು ನಾನು ಪಡೆದಿರುವಂಥದ್ದಾಗಿರುವುದರಿಂದ ಇದಕ್ಕೋಸ್ಕರವೇ ನಮಗೆ ಪರಮಾತ್ಮನು ಗೊತ್ತಾಗ್ತಾ ಇಲ್ಲ. ಯಾಕೆ? ಪರಮಾತ್ಮನು ಈ ಎಲ್ಲ ಸ್ವಭಾವಕ್ಕಿಂತಲೂ ಹೇಗಿರುವವನು, ತದ್ ವಿಪರೀತ ಬ್ರಹ್ಮ ಸ್ವರೂಪ ವಿಜ್ಞಾನೇನ. ಇದೆಲ್ಲಕ್ಕೂ ಕೂಡ ಅವನು ವಿಪರೀತವಾಗಿರುವವನು. ಅವನು ಮಾಡುವವನಲ್ಲ, ಅವನು ತಿಳಿಯುವವನಲ್ಲ, ಅವನು ಅನುಭವಿಸುವವನಲ್ಲ. ಯಾವುದನ್ನೂ ಕೂಡ ಅವನು ಮಾಡುವವನಾಗಲಿ, ತಿಳಿಯುವವನಾಗಲಿ, ಅನುಭವಿಸುವವನಾಗಲಿ ಯಾವುದೂ ಅಲ್ಲ ಅವನು. ಹೀಗಿರುವುದರಿಂದ ಈ ಒಂದು ಸಂಸಾರ ಹೇಗಿರುವಂಥದ್ದು, ಅಪನೀತಂ. ಇದನ್ನು ತೆಗೆದುಹಾಕುವುದರಿಂದ ಸ ಏಷಃ ಬೀಜಾಂಕುರಾದಿವತ್ ಅವಿದ್ಯಾಕೃತ ಸಂಸಾರ. ಅವಿದ್ಯೆಯಿಂದ ಯಾವಾಗ ನನ್ನ ಬಗ್ಗೆ ನಾನು ತಪ್ಪಾಗಿ ಅರಿತೇನೆ, ಸಮಸ್ತ ಶಂಕರ ವೇದಾಂತವೂ ಕೂಡ ಇದೇ ವಿಚಾರವನ್ನು ಇಟ್ಟುಕೊಂಡು ಹೊರಟಿದೆ, ಅವಿದ್ಯಾ ಅನ್ನುವಂತಹ ವಿಷಯವನ್ನು. ಅದನ್ನು ಒಂದು ದಿನ ಪರಿಪೂರ್ಣವಾಗಿ ಅದೇ ಅವಿದ್ಯಾ ವಿಚಾರವನ್ನು ಹೇಳ್ತೇನೆ. ಮತ್ತು ಶಂಕರ ವೇದಾಂತದ ಒಂದು ಗೊಂದಲದ ವಿಚಾರ ಆಗಿರುವಂಥದ್ದು ಇದೇ ಅವಿದ್ಯಾ ವಿಷಯವೇ. ಪರಮಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಇಡೀ ಅವರ ಜೀವಿತಾವಧಿಯೊಳಗೆ ಯಾವುದೋ ಒಂದು ವಿಚಾರವನ್ನು ಗಟ್ಟಿಯಾಗಿ ಹಿಡಿದು ಪ್ರತಿ ಸಲಿನೂ ಪ್ರತಿಪಾದನೆ ಮಾಡ್ತಾ ಇದ್ರು ಅಂದರೆ ಅದು ಈ ಅವಿದ್ಯಾ ವಿಷಯವೇ. ಅವರ ಒಂದು ವೇದಾಂತದ ಗ್ರಂಥಗಳ ಸರಿಸುಮಾರು 220ರಿಂದ 230 ವೇದಾಂತ ಗ್ರಂಥಗಳೊಳಗೆ ಸುಮಾರು 40 ಭಾಗ ಯಾವುದಾದರೂ ಒಂದು ವಿಷಯವನ್ನು ಹೇಳಿದ್ದಾರೆ ಅಂದರೆ ಅದು ಈ ಅವಿದ್ಯಾ ವಿಷಯವೇ. ಯಾಕೆ? ಎಷ್ಟು ಇದರಿಂದ ಆ ತಪ್ಪು ತಿಳುವಳಿಕೆಯಿಂದ ಆಗಿರುವಂತಹ ಉಪಟಳಗಳು ಅಂತ ನೋಡಿ. ನಮಗೆ ಈ ವಸ್ತು ಏನು ಅಂತ ಗೊತ್ತಿಲ್ಲದೆ ಇರಬಹುದು. ಏನು ಹೇಳಿ, ಇದು ನಮಗೆ ಪುಸ್ತಕ ಅಂತ ಗೊತ್ತಿಲ್ಲದೆ ಇರಬಹುದು. ಆದರೆ ಇದು ಪುಸ್ತಕ ಅಲ್ಲ, ಮತ್ತೊಂದನ್ನೇನೋ ಅಂತ ತಿಳ್ಕೊಂಡು ಬಿಟ್ರೆ ಎಷ್ಟು ಒಂದು ಅವಿಚಾರ ಆಗೋಗುತ್ತೆ. ಈಗ ಸುಮ್ಮನೆ ಇಲ್ಲೊಂದು ಏನೋ ಒಂದು ಚೆಂಡು ಬಿದ್ದಿದೆ, ಒಂದು ಕಪ್ಪಾಗಿರುವಂಥ ಒಂದು ಚೆಂಡು ಬಿದ್ದಿದೆ. ಅದನ್ನು ನಾನು ಚೆಂಡಲ್ಲ ಅಂತ ತಿಳ್ಕೊಂಡ್ರೆ ಪರವಾಗಿಲ್ಲ. ಅದು ಇನ್ನೊಂದೇನೋ, ಅದೊಂದು ಪಟಾಕಿ ಅಂತ ತಿಳ್ಕೊಂಡು ಬಿಟ್ರೆ, ನಾನು ಅದು ಯಾವಾಗೋ ಢಮ್ಮನ್ನತ್ತೆ ಅಂತ ಅಂದ್ಕೊಂಡು ಬಿಟ್ರೆ ನೋಡಿ, ತಪ್ಪು ತಿಳುವಳಿಕೆಯಿಂದ ಆದಂತಹ ಎಷ್ಟು ದೊಡ್ಡ ಒಂದು ತೊಂದರೆ ನಮಗಾಗಿದೆ ಅಂದರೆ, ಇಡೀ ಸಂಸಾರದ ನಮ್ಮ ಜೀವನದ ಪ್ರತಿಯೊಂದು ಕ್ಷಣವೂ ಕೂಡ ನನ್ನ ಬಗ್ಗೆ ನಾನು ತಪ್ಪು ತಿಳ್ಕೊಂಡಿರೋದ್ರಿಂದಲೇ ಆಗ್ತಾ ಇದೆ. ಶಾಸ್ತ್ರ ಯಾವಾಗಲೂ ಹೇಳುತ್ತೆ ನಮ್ಮನ್ನು, ನೀನೇ ಪರಮಾತ್ಮನಾಗಿದೆಯಪ್ಪ, ಅದೇ ನೀನಾಗಿದೆಯಾ, ಆ ಪರಮಾತ್ಮನೇ, ಈ ಆತ್ಮನೇ ಬ್ರಹ್ಮವಾಗಿದ್ದಾನೆ ಅಂತ ಅಷ್ಟೆಲ್ಲ. ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಅಯಮಾತ್ಮ ಬ್ರಹ್ಮ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ದೊಡ್ಡ ದೊಡ್ಡ ವಾಕ್ಯಗಳಿಂದ ಆ ಪರಮಾತ್ಮನನ್ನೇ ಹೀಗಿದೆಯಾ ಅಂತ ಹೇಳಿದರೂ ಕೂಡ ನಮಗೆ ಆ ತಪ್ಪು ತಿಳುವಳಿಕೆ ಎಷ್ಟು ಗಟ್ಟಿಯಾಗಿ ಕೂತು ಬಿಟ್ಟಿದೆಯಪ್ಪ ಅಂದರೆ, ತಪ್ಪು ತಿಳುವಳಿಕೆ ಎಷ್ಟು ಗಟ್ಟಿಯಾಗಿ ಕೂತು ಬಿಟ್ಟಿದೆಯಪ್ಪ ಅಂದರೆ, ಎಂತಹ ವಾಕ್ಯಗಳು ನಮ್ಮ ಕಿವಿಯ ಮೇಲೆ ಬಿದ್ದರೂ ಕೂಡ
ಅದು ಹಾಗೆಯೇ ರಿವರ್ಸ್ ಹೋಗ್ತಾ ಇದೆ, ಹಿಂದಕ್ಕೆ ಸರಿತಾ ಇದೆ. ಅದನ್ನು ನೋಡಿ ಭಾಷ್ಯಕಾರರು ಹೇಳ್ತಾ ಇದ್ದಾರೆ, ಅವಿದ್ಯಾಕೃತ ಸಂಸಾರ. ಈ ಸಂಸಾರ ಅನ್ನುವಂಥದ್ದು ಏನಿದೆ, ಇದು ಪರಿಪೂರ್ಣವಾಗಿ ಅಜ್ಞಾನದಿಂದಲೇ ಅವಿದ್ಯೆಯಿಂದಲೇ ಉಂಟಾಗಿರುವಂಥದ್ದು. ಮತ್ತು ಇದು ಉಂಟಾಗಿರುವುದರಿಂದ ಏನು ಮಾಡ್ತಿದ್ದೀವಿ, ಪರಮಾತ್ಮನಲ್ಲಿಯೇ ನಾವು ಕೆಲವೊಂದು ಅಧ್ಯಾರೋಪವನ್ನು ಮಾಡ್ತಾ ಇದ್ದೇವೆ. ಈಗ ಅವನಲ್ಲ, ನಾನು ಪರಮಾತ್ಮನಲ್ಲ ಅಂತ ನನಗೆ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ನಾನು ಹಾಗೆ ಅರ್ಥಕೊಂಡಿಲ್ಲ, ನಾನು ಪರಮಾತ್ಮನಲ್ಲ. ಹೌದು, ಹಾಗಾದರೆ ನಾನು ಯಾರು? ನಾನು ದೇಹ, ನಾನು ಅಂತಃಕರಣ, ನಾನು ಮನಸ್ಸು, ನಾನು ಇಂದ್ರಿಯಗಳು, ನಾನು ಮನೆ ಮಕ್ಕಳು, ಆ ನಾನು ನನ್ನದು ಅನ್ನೋದನ್ನು, ಈಗ ನನಗೆ ನನ್ನ ಬಗ್ಗೆ ಸರಿಯಾದ ಅರಿವಿಲ್ಲ ಅನ್ನುವ ಜ್ಞಾನ ಮಾತ್ರ ನನ್ನಲ್ಲಿದ್ದಿದ್ರೆ ಇಷ್ಟೊಂದು ತೊಂದರೆ ನಮಗೆ ಆಗ್ತಿರಲಿಲ್ಲ. ಆದರೆ ನಾನೇನು ಅಂದುಕೊಂಡು ಬಿಟ್ಟಿದ್ದೇನೆ, ನಾನು ಅಲ್ಲದರೊಳಗೆ ನಾನು ಅನ್ನುವುದನ್ನು ತುಂಬ ಬೆಳೆಸ್ಕೊಂಡು ಬಿಟ್ಟಿದ್ದೇನೆ. ಅದು ಬರೀ ದೇಹೇಂದ್ರಿಯ ಮನೋಬುದ್ಧಿಗಳನ್ನು ಬಿಟ್ಟುಬಿಡಿ, ಮನೆಯೊಳಗೂ ನಾನು ಅನ್ನುವ ಅಭಿಮಾನ, ನನ್ನ ಒಂದು ಕುಟುಂಬ ವರ್ಗದೊಳಗೂ ನಾನು ಎಂಬ ಅಭಿಮಾನ, ಪ್ರಪಂಚದ ವಸ್ತುಗಳೊಳಗೂ ನಾನು ಎಂಬ ಅಭಿಮಾನ. ಆತ್ಮನಿ ಕ್ರಿಯಾಕಾರಕ ಫಲ ಅಧ್ಯಾರೋಪ ಲಕ್ಷಣ. ಇದು ನಿಜವಾದಂತಹ ಶಂಕರರ ವಾಕ್ಯ. ಶಂಕರ ಭಾಷ್ಯವನ್ನು ನಾವು ಇಲ್ಲಿ ನೋಡಬೇಕು. ನಾವು ಅಂದುಕೊಳ್ತೇವೆ ಶಂಕರರು ಅಂತ ಅಂದು ಕೂಡಲೇ ಯಾವುದೋ ಅವರ ಒಂದು ಜೀವನ ಚರಿತ್ರೆಯನ್ನು, ಯಾವುದೋ ಒಂದು ಜೀವನ ಚರಿತ್ರೆಯ ಅವರ ಒಂದು ಘಟ್ಟವನ್ನು ಇಟ್ಟುಕೊಂಡು ಅದರೊಳಗೆ ನಾವು ಮಾತನಾಡಬೇಕು ಅಂತ ಪ್ರಯತ್ನ ಪಡ್ತೇವೆ. ಅದು ಯಾವುದೂ ಅಲ್ಲ. ಶಂಕರ ಭಗವತ್ಪಾದರನ್ನು ನಾವು ನಿಜವಾಗಲೂ ಕಾಣಬೇಕು ಅಂದರೆ ಅವರ ಪ್ರಸ್ಥಾನತ್ರಯ ಭಾಷ್ಯದಲ್ಲಿಯೇ ನಾವು ಅವರನ್ನು ಆರಾಧಿಸಬೇಕು, ಅವರ ಚರಿತ್ರೆ ಇತ್ಯಾದಿಗಳೊಳಗಲ್ಲ. ಆ ಪರಮಾತ್ಮನು ಎಂಥವನು, ಎಲ್ಲವನ್ನೂ ಮೀರಿರುವವನಾದರೂ ಸತ್ಯಜ್ಞಾನ ಅನಂತ ಸ್ವರೂಪದವನಾದರೂ ಕೂಡ ನಾನು. ನೋಡಿ, ಪರಮಾತ್ಮ ಅಂತ ಹೇಳಿದ ಕೂಡಲೇ ನನ್ನ ಅಂತಃಕರಣ ಇನ್ನೇನನ್ನೋ ಕಲ್ಪನೆ ಮಾಡಿಕೊಳ್ಳುತ್ತೆ. ಪರಮಾತ್ಮ ಅಂದರೆ ನಾನೇ ಅನ್ನುವುದನ್ನು ಅರ್ಥಕೊಳ್ಬೇಕು. ಆ ಭಗವಂತನು ನಾನೇ ಆಗಿದ್ದೇನೆ. ಈಗ ನಾವು ಬ್ರಹ್ಮ ಅಂದ ಕೂಡಲೇ ದೊಡ್ಡದಾಗಿರೋದು ಅಂತ, ಈಗ ನಾವು ರಾಮ, ಕೃಷ್ಣ, ಶಿವ, ಗಣಪತಿ ಅಂತ ಹೇಳಿದ ಕೂಡಲೇ ನಮಗೊಂದು ವಿಚಾರ, ಯಾವುದೋ ಒಂದು ಹೇಗೊಂದು ವಿಗ್ರಹವೋ ಒಂದು ಮೂರ್ತಿಯೋ ನಮ್ಮ ಅಂತಃಕರಣಕ್ಕೆ ಗೊತ್ತಾಗುತ್ತೋ ಹಾಗೆ ಒಂದು ಕಲ್ಪನೆಯನ್ನು ಮಾಡಿಕೊಳ್ಳುತ್ತೋ ನಮ್ಮ ಬುದ್ಧಿ. ಹಾಗೆ ಬ್ರಹ್ಮ, ಆತ್ಮ ಅಂದರೆ ಯಾವತ್ತಾದರೂ ನನ್ನ ಕಲ್ಪನೆಯನ್ನು ಅದು ಮಾಡಿಕೊಂಡಿದೆಯಾ? ಪರಮಾತ್ಮ ಅಂದರೆ ನಾನೇ ಅಂತ ಅನ್ನಿಸಿದೆಯಾ ನಮಗೆ? ಖಂಡಿತ ಅನ್ನಿಸ್ತಾ ಇಲ್ಲ. ಯಾಕೆ ಅನ್ನಿಸ್ತಾ ಇಲ್ಲ? ಆ ಪರಮಾತ್ಮನು ನಾನೇ ಅನ್ನುವುದನ್ನು ಮರೆತು ಬಿಟ್ಟಿದ್ದೇನೆ. ಬ್ರಹ್ಮಚೈತನ್ಯ ಮಹಾರಾಜರು ಒಂದು ಮಾತನ್ನು ಯಾವಾಗಲೂ ಅವರು ಉಪನ್ಯಾಸದಲ್ಲಿ ಹೇಳ್ತಾರೆ. ಒಂದು ಸ್ಥಳದೊಳಗೆ ಒಂದೇ ವಸ್ತು ಇರೋದಕ್ಕೆ ಸಾಧ್ಯ. ಒಂದು ಸ್ಥಳದಲ್ಲಿ ಈಗ ಒಂದು ಪುಸ್ತಕವನ್ನು ನಾನು ಇಲ್ಲಿಟ್ಟಿದ್ದೇನೆ ಅಂದರೆ ಈ ಪುಸ್ತಕ ಬಿಟ್ಟು ಇನ್ನೊಂದು ವಸ್ತು ಇಲ್ಲಿರೋದಕ್ಕೆ ಸಾಧ್ಯ ಇಲ್ಲ. ಇದು ಪುಸ್ತಕ ಮಾತ್ರ ಇರೋದಕ್ಕೆ ಸಾಧ್ಯ. ಯಾವಾಗ ನಾನು ನನ್ನ ಅಂತಃಕರಣದೊಳಗೆ ನಾನು ಅಂದರೆ ದೇಹೇಂದ್ರಿಯ ಮನೋಬುದ್ಧಿ ಸಂಘಾತವಾದಂತಹ ಇಂಥವನು ಅಂತ ನಾನೇ ರೂಢಿಸಿಕೊಂಡಿರೋದ್ರಿಂದ ಇಲ್ಲಿ ಅದೇ ಅಂತಃಕರಣದೊಳಗೆ ನಾನು ಅಂದ ಕೂಡಲೇ ಪರಮಾತ್ಮನು ಅನ್ನುವಂತಹ ಕಲ್ಪನೆಯೂ ನಮಗೆ ಬರೋದಿಲ್ಲ. ಆದ್ದರಿಂದ ಏನು, ಈ ಅಧ್ಯಾರೋಪ ಲಕ್ಷಣವಾದಂಥದ್ದನ್ನೆಲ್ಲ ನಾನು ಬಿಟ್ಟಾಗ, ಈ ಸಂಸಾರ ಅಂದರೆ ಏನು, ಅನಾದಿಹಿ ಯಾವತ್ತು ಶುರುವಾಗಿದೆ ಅನ್ನುವಂಥದ್ದು ಗೊತ್ತಿಲ್ಲ, ಅನಂತಹ ಯಾವತ್ತು ಮುಗಿಯತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಈ ಅನಾದಿ ಮತ್ತು ಅನಂತದ ಮಧ್ಯದೊಳಗಿರುವ ನಮ್ಮ ಜೀವನ ಅನರ್ಥ. ಏನಾಗಿದೆ? ಅನರ್ಥದಿಂದ ಕೂಡಿದೆ. ನೋಡಿ, ಎಲ್ಲವೂ ಭಗವಂತ ಕೊಟ್ಟಿದ್ದಾನೆ ನಮಗೆ. ಆದರೆ ನಾವು ಪರಿಪೂರ್ಣ ಅಂತ ನಮಗೆ ಅನ್ನಿಸ್ತಾ ಇದೆಯಾ? ಒಳ್ಳೆಯ ವೃತ್ತಿ, ಒಳ್ಳೆಯ ಕುಟುಂಬ, ಒಳ್ಳೆಯ ಮನೆ, ಎಲ್ಲವನ್ನೂ ಭಗವಂತ ನಮಗೆ ಒಳ್ಳೆಯದನ್ನೇ ಕೊಟ್ಟಿದ್ದಾನೆ, ಒಳ್ಳೆಯ ಆರೋಗ್ಯ ಎಲ್ಲವನ್ನೂ ಕೊಟ್ಟಿದ್ದಾನೆ ಅಂತ ಅಂದುಕೊಳ್ಳಿ. ಆದರೂ ನಮಗೆ ನಾವು ಪರಿಪೂರ್ಣ ಅಂತ ಅನ್ನಿಸ್ತಾ ಇದೆಯಾ? ಎಲ್ಲವನ್ನೂ ನಾವು ಪಡೆದಿದ್ದೇವೆ ಅನ್ನುವಂಥ ಒಂದು ಭಾವ ಇದೆಯಾ? ಯಾಕೆ? ಯಾವುದು ನಿಜವಾದ ಸತ್ಯವೋ ಅದನ್ನು ಅರಿಯದೇ ಹೊರತು ಎಂದೂ ಕೂಡ ನಾನು ಪರಿಪೂರ್ಣನಾಗಲು ಸಾಧ್ಯವೇ ಇಲ್ಲ. ಪರಮಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಪರಿಪೂರ್ಣ ದರ್ಶನ ಅಂತಲೇ ಒಂದು ಚಿಕ್ಕ ಪುಸ್ತಕವನ್ನು ಬರೆದಿದ್ದಾರೆ. ಸುಮಾರು ಒಂದು 35-40 ಪುಟದ ಪುಸ್ತಕ, ಪರಿಪೂರ್ಣ ದರ್ಶನ ಅಂತ. ಯಾವುದು ಪ್ರಪಂಚದೊಳಗೆ ನಿಜವಾಗಲು ಪರಿಪೂರ್ಣ ಅಂತ.
ಆ ಒಂದು ಪರಿಪೂರ್ಣನಾಗಿರುವಂತಹ ಪರಮಾತ್ಮನನ್ನು ನಾವು ಪಡಿಬೇಕು ಅಂದಾಗ ಯಾವಾಗ ವಿರಕ್ತಸ್ಯ ಇತ್ಯೇತಸ್ಮಾತ್ ಸಂಸಾರಸ್ಯ ವಿರಕ್ತಸ್ಯ, ಈ ಸಂಸಾರದಿಂದ ಯಾವಾಗ ಯಾವನೊಬ್ಬನು ವಿರಕ್ತಿಯನ್ನು ಪಡಿತಾನೋ, ಇದರಿಂದ ಅಂಟನ್ನು ತೆಗೆದುಕೊಳ್ಳುತ್ತಾನೋ, ಹಿಂದಕ್ಕೆ ಸರಿತಾನೋ. ನೋಡಿ, ನಮಗನಿಸುತ್ತೆ ನಾವೆಲ್ಲರೂ ಒಂದು ಸಂಸಾರದೊಳಗಿರುವಂಥವರು, ಮನೆ ಮಠದಿಂದ ಕೂಡಿರುವಂಥವರು. ನಮಗೆ ಈ ಸಂಸಾರದಿಂದ ಹೊರಗಡೆ ಬನ್ನಿ ಅಂದರೆ ಏನರ್ಥ? ಭಾಷ್ಯಕಾರರು ಎಲ್ಲ ಕಡೆಗೂ ಕೂಡ ಈ ಸಂಸಾರದ ಬಗ್ಗೆ ಆಲೋಚಿಸಬೇಡಿ ಅಂತೆಲ್ಲ ಬರೀತಲ್ಲ, ಇದರ ಏನು ಅರ್ಥ ಅಂತ ಅಂದುಕೊಂಡಾಗ ಇಷ್ಟೇ ಅರ್ಥ. ಗೀತಾ ಭಾಷ್ಯದಲ್ಲಿ ಸ್ಪಷ್ಟವಾಗಿ ಶಂಕರ ಭಗವತ್ಪಾದರು ಬರೆದಿದ್ದಾರೆ, ಯಾರೊಬ್ಬರೂ ಕೂಡ ಇರುವಂತಹ ಸ್ಥಿತಿಯನ್ನು ಬಿಟ್ಟು ಇನ್ನೊಂದು ಸ್ಥಿತಿಗೆ ಹೋಗಿ ಅಂತ ಶಾಸ್ತ್ರ ಹೇಳ್ತಾ ಇಲ್ಲ. ನೀವೆಲ್ಲ ಸನ್ಯಾಸ ಮಾಡಿಬಿಡಿ ಅಂತಲೋ ಅಥವಾ ಮನೆ ಮಠದಿಂದ ಹೊರಗಡೆ ಬನ್ನಿ ಅಂತಲೋ ಶಾಸ್ತ್ರ ಹೇಳ್ತಾ ಇಲ್ಲ. ನೀವು ಯಾವ ಜಾಗದೊಳಗೆ ಇದ್ದೀರೋ ಅದೇ ಸ್ಥಳದಲ್ಲೇ ಇದ್ದಂಥವರಾಗಿ, ಆ ಸ್ಥಳದಲ್ಲಿ ನಿಮಗೆ ನಡೆಯುತ್ತಿರುವಂತಹ ದಿನನಿತ್ಯದ ವ್ಯವಹಾರದಲ್ಲಿ ನಡೆಯುವಂತಹ ಯಾವುದೇ ಘಟನೆಗಳು ಕೂಡ ಸಂಭವಿಸಿದರೂ ಕೂಡ ಅದರೊಳಗೆ ಅಂಟಿಲ್ಲದೆ ಇರಿ ಅಂತ ಶಾಸ್ತ್ರ ಹೇಳತ್ತೆ. ಅದು ನಾನು ಮಾಡದೆ ಅಲ್ಲ, ಭಗವಂತ ಮಾಡಿಸಿಕೊಂಡ. ಯಾವುದೇ ಒಂದು ಘಟನೆ, ಅಯ್ಯೋ ಹೀಗಾಯ್ತಲ್ಲ, ಆಯಿತು. ಆ ಏನೇ ನಮ್ಮ ಜೀವನದೊಳಗೆ ಎಂತೆಂಥದ್ದೇ ಘಟನೆಗಳೆಲ್ಲವೂ ಕೂಡ ನಡೀಲಿ, ಏನೇ ಆದರೂ ಕೂಡ ಅದರೊಳಗೇನು ಮಾಡಬಾರದು, ನಾವು ಮಮತ್ವವನ್ನು ಬೆರೆಸಬಾರದು. ನನ್ನದು ಅನ್ನುವುದನ್ನು ಬೆರೆಸದೆ ನಾನು ಹಾಗೆಯೇ ದೂರದಿಂದ ಪದ್ಮಪತ್ರ ಮಿವಾಂಭಸ, ಗೀತೆ ಎಷ್ಟು ಚೆನ್ನಾಗಿ ಹೇಳ್ತು. ಅದು ನೀರೊಳಗೇ ಇರುತ್ತೆ, ಪದ್ಮದ ಪತ್ರ, ಆ ತಾವರೆಯ ಎಲೆ ನೀರೊಳಗೇ ಇದ್ದಂಥದ್ದಾದರೂ ಕೂಡ ಅದು ನೀರಿಗೆ ಅಂಟಿಲ್ಲದೆ ಇರುತ್ತೆ. ನಾವು ಇದನ್ನು ಅಭ್ಯಾಸ ಮಾಡಬೇಕು. ವೇದಾಂತ ನಮಗೆ ಶಂಕರ ಭಗವತ್ಪಾದರು ಏನು ತಿಳಿಸಿದ್ದಾರೆ? ಇರುವ ಸ್ಥಿತಿಯೊಳಗೇ ಇದ್ದುಕೊಂಡು ಯಾವುದಕ್ಕೂ ಅಂಟಿಲ್ಲದೆ ಇರಿ, ಯಾವುದಕ್ಕೂ ಕೂಡ ಅಂಟಿಲ್ಲದೆ ಇರಿ. ಯಾವಾಗ ನಮಗೆ ಈ ರೀತಿಯಾದಂತಹ ಸ್ವರೂಪ ಗೊತ್ತಾಗುತ್ತದೋ, ಬ್ರಹ್ಮವಿದ್ಯಾ ಪ್ರಾತ್ಯರ್ಥ ಉಪನಿಷತ್, ಈ ಉಪನಿಷತ್ತು ಹೇಳುವಂತಹ ಎಲ್ಲ ವಿಚಾರಗಳೂ ಕೂಡ ನಮಗೆ ಆ ಪರಮಾತ್ಮನ ವಿಷಯವನ್ನೇ ನಮಗೆ ತಿಳಿಸಿಕೊಡುವಂಥದ್ದು ಆಗುತ್ತದೆ. ಶಾಸ್ತ್ರ ಹೇಳ್ತು ಏನು? ಆ ಬ್ರಹ್ಮಸೂತ್ರದಲ್ಲಿ ಭಾಷ್ಯಕಾರರು ಹೇಳಬೇಕಾದರೂ ಕೂಡ ನಿತ್ಯಾನಿತ್ಯ ವಸ್ತು ವಿವೇಕ, ಇಹ ಅಮೂತ್ರ ಫಲಭೋಗ ವಿರಾಗ, ಶಮದಮಾದಿ ಸಾಧನ ಸಂಪತ್ತು, ಮುಮುಕ್ಷುತ್ವ, ಇದೆಲ್ಲವೂ ಕೂಡ ಭಗವಂತನನ್ನು ಪಡೆದುಕೊಳ್ಳುತ್ತೆ ಅಂತ. ಹೌದು, ಎಲ್ಲ ಸಾಧನೆಗಳು ನಾವುಗಳು ಇಟ್ಟುಕೊಳ್ಳಬೇಕು. ಈಗ ನಮ್ಮ ಶಮದಮಾದಿ ಸಾಧನ ಸಂಪತ್ತು, ಮುಮುಕ್ಷುತ್ವ, ಇಹ ಅಮೂತ್ರ ಫಲಭೋಗ ವಿರಾಗ, ನಾವು ಇಲ್ಲಿ ಎಲ್ಲೂ ಕೂಡ ಏನನ್ನು ಬಯಸದೇ ಇರುವಂಥದ್ದು, ಭಗವಂತನೇ ಬೇಕು ಅನ್ನುವಂಥದ್ದು, ಇವೆಲ್ಲವೂ ಇರುವುದು ಸಹಜವಾದಂತಹ ಪರಮಾತ್ಮನನ್ನು ಪಡಿಬೇಕು ಅಂದರೆ ಇರುವಂತಹ ಗುಣ. ಮೊಟ್ಟ ಮೊದಲಿಗೆ ನಾವು ಏನು ಮಾಡಬೇಕು? ಇದೆಲ್ಲ ನಂತರದ ಮಾತು. ವೇದಾಂತದ ಅಧ್ಯಯನಕ್ಕೆ ನಾವು ಕೂತಾಗ ಭಗವಂತನೇ ಬೇಕು ಅಂತ ಅಂದುಕೊಳ್ಬೇಕಲ್ಲ ಮೊದಲು. ಹೌದು, ನನ್ನ ಮಗಳನ್ನು ನಾನು ವೈದ್ಯಕೀಯವನ್ನೇ ಓದಿಸ್ಬೇಕು ಅಂತ ಅಂದ್ಕೊಂಡಿದ್ದೇನೆ, ನಾನು ಡಾಕ್ಟರ್ ಮಾಡಬೇಕು ಅಂತ ಅಂದುಕೊಂಡಿದ್ದೇನೆ ಅಂದರೆ ಅವಳನ್ನು ನಾನು ಮೊದಲು LKG ಸೇರಿಸಬೇಕು. ಅವಳು SSLC ಬರಿಬೇಕು, ಆ ನಂತರ ಅವಳು PUC ಬರಿಬೇಕು, ಆ ನಂತರ ಅವಳು ಎಲ್ಲವನ್ನೂ ಚೆನ್ನಾಗಿ ತಗೊಂಡ್ರೆ ಅವಳು ಡಾಕ್ಟರ್ ವೃತ್ತಿಗೆ ಹೋಗಬಹುದು, ಅದನ್ನು ಓದೋದಿಕ್ಕೆ ಹೋಗಬಹುದು. ಶಂಕರ ಭಗವತ್ಪಾದರು ಆರಂಭಿಕರಿಗೆ ಆ ಶಂಕರ ವೇದಾಂತದ ಸಾರವನ್ನು ನಾವು ತಿಳಿದುಕೊಳ್ಳಬೇಕು ಅಂತ ಅಂದಾಗ ಮೊದಲಿಗೆ ನಮ್ಮಲ್ಲಿರುವಂತಹ ಗುಣ ಯಾವುದು ಅಂದರೆ, ಎಂತಹ ಘಟನೆಗಳು ನಮ್ಮ ಜೀವನದಲ್ಲಿ ನಡೆದರೂ ಕೂಡ ಆ ಘಟನೆಯೊಳಗೆ ನಾನು ಅನ್ನುವುದನ್ನು ಬೆರೆಸದೇ ಇರುವಂಥದ್ದು. ಹೀಗಾಗ್ಬಿಡ್ತಲ್ಲ, ಆಯಿತು, ಪ್ರಾರಬ್ಧಕ್ಕನುಗುಣವಾಗಿ ಆಯಿತು ಅನ್ನುವಂತಹ ಗುಣವನ್ನು ನಾವುಗಳು ಬೆಳೆಸಿಕೊಂಡಾಗ ಮಾತ್ರವೇ ನಮಗೆ ಆ ಸತ್ಯರೂಪದಿಂದಿರುವಂತಹ ಪರಮಾತ್ಮನು ನಮಗೆ ತಿಳಿಯುವಂಥವನು ಆಗ್ತಾನೆ. ಯಾಕೆ? ಅಸೌ ಅನಿತ್ಯಂ ಅನಿತ್ಯ ಇತಿ ಜಾನಾಮಿ ಅನಿತ್ಯೈಃ ಅಧ್ರುವೈಃ ಯತ್ ನಿತ್ಯಂ ಧ್ರುವಂ ತತ್ ಪ್ರಾಪ್ಯತೆ ಪರಮಾತ್ಮಾಖ್ಯ ಶೇವಧಿಃ. ಈ ಅನಿತ್ಯವಾದಂತಹ ಸಂಸಾರದೊಳಗೆ ಇದ್ದುಕೊಂಡು ಎಂದೆಂದೂ ಬದಲಾವಣೆ ಆಗದೇ ಇರುವಂತಹ ಆ ಒಂದು ವಸ್ತುವನ್ನು ನಾವು ಪಡಿಬಹುದು ಅಂದರೆ ಅದು ಪರಮಾತ್ಮನೊಬ್ಬನೇ ಆಗಿರುವವನು.
ಭಗವಂತನು ಒಬ್ಬನೇ ಆಗಿರುವವನು. ಅವನಲ್ಲದೆ ಬೇರೇನನ್ನೂ ಕೂಡ, ಬೇರೆಲ್ಲ ವಸ್ತುಗಳೂ ಕೂಡ ಅನಿತ್ಯವೇ ಆಗಿರುವಂಥದ್ದು. ನಿತ್ಯವಾಗಿರುವವನು ಪರಮಾತ್ಮನೊಬ್ಬನೇ. ಏಕೋ ದೇವಃ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮಾ ಕರ್ಮಾಧ್ಯಕ್ಷಃ ಸರ್ವಭೂತಾಧಿವಾಸಃ ಸಾಕ್ಷೀ ಚೇತ ಕೇವಲೋ ನಿರ್ಗುಣಶ್ಚ. ಭಗವಂತನು ಹೇಗಿರುವವನು? ಏಕೋ ದೇವಃ, ಒಬ್ಬನೇ ಇರುವಂಥವನು ಭಗವಂತನು. ಸರ್ವಭೂತೇಷು ಗೂಢಃ, ಎಲ್ಲ ವಸ್ತುಗಳೊಳಗೂ ಕೂಡ ಅವನು ಇರುವವನು. ಸರ್ವವ್ಯಾಪಿ, ಎಲ್ಲ ಕಡೆಗೂ ವ್ಯಾಪಿಸಿರುವವನು. ಸರ್ವಭೂತಾಂತರಾತ್ಮ, ಎಲ್ಲ ವಸ್ತುಗಳ ಆತ್ಮರೂಪದಿಂದ ಇರುವವನು. ಕರ್ಮಾಧ್ಯಕ್ಷ, ನಾವು ಮಾಡುವಂತಹ ಎಲ್ಲ ಕರ್ಮಗಳನ್ನು ಕೂಡ ಅಧ್ಯಕ್ಷ ಸ್ಥಾನದಲ್ಲಿ ನಿಂತುಕೊಂಡು ಮಾಡ್ತಾ ಇರುವಂಥವನು. ಸರ್ವಭೂತಾಧಿವಾಸ, ಸಾಕ್ಷೀ ಚೇತ, ಅವನು ಚೇತ, ಯಾವಾಗಲೂ ಅರಿವಿನ ಸ್ವರೂಪದವನಾಗಿರುವವನು. ಭಗವಂತನ ಹೇಗಿರುವವನು? ಅರಿವಿನ ಸ್ವರೂಪದವನಾಗಿರುವವನು. ಅವನನ್ನೇ ನಾವು ಸಾಕ್ಷಿ ಸಾಕ್ಷಿ ಅಂತ ನಾವುಗಳು ಕರಿತಾ ಇದ್ದೇವೆ. ಸಾಕ್ಷಿ ಸಾಕ್ಷಿ ಅಂತ ಕರಿತಾ ಇದ್ದೇವೆ. ಇಂತಹ ಸಾಕ್ಷಿಯನ್ನು ನಾವುಗಳು ತಿಳಿಯಬೇಕಾದರೆ ದಿನವೂ ಇದನ್ನು ಅಭ್ಯಾಸ ಮಾಡಬೇಕು. ಶಂಕರರು, ನಿಮಗೆಲ್ಲ ಬೃಹದಾರಣ್ಯಕದೊಳಗೆ ಯಾಜ್ಞವಲ್ಕ್ಯ ಮೈತ್ರೇಯಿಯ ಒಂದು ಸಂವಾದ ಬರುತ್ತೆ. ಸಂವಾದ ಬಂದಾಗ ಯಾಜ್ಞವಲ್ಕ್ಯರು ಮೈತ್ರೇಯಿಗೆ ವೇದಾಂತದ ಉಪದೇಶವನ್ನು ನೇರವಾಗಿ ಹೇಳಿಬಿಡ್ತಾರೆ. ಹೇಳಿದಾಗ ಮೈತ್ರೇಯಿ, ನಂಗೆ ಗೊತ್ತಾಗ್ತಿಲ್ವೇ ಇದು ಅಂತ ಹೇಳಿದಾಗ ಏನು ಹೇಳ್ತಾರೆ ಯಾಜ್ಞವಲ್ಕ್ಯರು? ಇದು ಗೊತ್ತಾಗುವಂಥದ್ದಲ್ಲ, ಇದು ಗೊತ್ತಾಗಿರುವ ಸ್ವರೂಪ. ಪರಮಾತ್ಮನ ವಿಷಯ ಏನಿದೋ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗಿರುವ ಸ್ವರೂಪ. ಗೊತ್ತಾಗಿರುವ ವಿಚಾರವನ್ನ ನಾವುಗಳು ಮತ್ತೆ ಗೊತ್ತು ಮಾಡಿಕೊಳ್ಳಬೇಕಾಗಿಲ್ಲ. ನಮಗೆ ಗೊತ್ತಾಗಿಲ್ಲ ಅಂತ ನಾವು ಅಂದುಕೊಳ್ಳಿದ್ದೀವಲ್ಲ, ಅದನ್ನೇ ಶಾಸ್ತ್ರ ಅಜ್ಞಾನ ಅಂತ ಹೇಳ್ತಾ ಇದೆ. ಅದನ್ನೇ ಶಾಸ್ತ್ರ ಏನಂತ ಹೇಳ್ತಿದೆ? ಅಜ್ಞಾನ ಅಂತ ಹೇಳ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ. ಯಾಕೆ ಈ ಜನ್ಮ ಮರಣ ಜನಿತ ವೇದನಾನುಭವ ಕೃತಕ್ಷಣಾ ಕ್ಷುದ್ರ ಜಂತವಃ ಧ್ವಾಂತೆ ಚ ಘೋರೆ ದುಸ್ತರೆ ಪ್ರವೇಶಿತಾ ಸಾಗರ ಇವ ಅಗಾಧೆ ಅಪ್ಲವೆ ನಿರಾಶಾಶ್ಚ ಉತ್ತರಣಂ ಪ್ರತಿ ತಸ್ಮಾಚ್ಚ ಏವಂ ವಿಧಾಂ ಸಂಸಾರ ಗತಿಂ ಜುಗುಪ್ಸೇತ ಬಿಭತ್ಸೇತ ಘೃಣೀ ಭವೇತ್ ಮಾಭೂತ್ ಏವಂ ವಿಧೆ ಸಂಸಾರ ಮಹೋದಧೌ ಘೋರೆ ಪಾತಃ. ನಮಗೆ ಅಂತಹ ಸತ್ಯ ಸ್ವರೂಪವನ್ನು ಯಾಕೆ ತಿಳಿದುಕೊಳ್ಳಬೇಕು ಅಂತ ಅನ್ನಿಸ್ತಿಲ್ಲ ಗೊತ್ತಾ? ಈ ಸಂಸಾರದೊಳಗೆ ಇನ್ನೂ ಸುಖ ಇದೆ 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 ಅಂತ ನಾವು ಇದರಿಂದ ಹೊರಗಡೆನೆ ಬರ್ತಿಲ್ಲ. ಅದಕ್ಕೋಸ್ಕರ ನಾವು ಇದರೊಳಗೇನೆ ಸುಖ ಇದೆ ಅಂತ ಅಂದುಕೊಂಡ ಮೇಲೆ ಇದರಿಂದ ನಾವು ಹೆಂಗೆ ಹೊರಗಡೆ ಬರಬೇಕು ಅಂತ ಅಂದುಕೊಳ್ತೇವೆ. ಭಾಷ್ಯಕಾರರು ಛಾಂದೋಗ್ಯದೊಳಗೆ ಆ ಜಾನಶ್ರುತಿ ರೈಕ್ವನ ಒಂದು ಸಂವಾದ ಬರುತ್ತೆ. ಜಾನಶ್ರುತಿ ದೊಡ್ಡ ಮಹಾರಾಜ. ರೈಕ್ವ ಎಲ್ಲೋ ಒಂದು ತಿಪ್ಪೆ ಪಕ್ಕದೊಳಗೆ ಒಂದು ಮುರುಕು ಬಂಡೆಯ ಕೆಳಗಡೆ ಕುಳಿತುಕೊಂಡಂತಹ ಒಬ್ಬ ಮಹಾಜ್ಞಾನಿ. ಮೈಕೈ ಎಲ್ಲವೂ ಕೂಡ ಒಂದು ಕಜ್ಜಿಯಿಂದ ಕೆರೆದುಕೊಳ್ತಾ ಇರ್ತಾನೆ. ಅಂತಹ ಮಹಾಜ್ಞಾನಿ ಅವನ ಮಂತ್ರಿ ಮಂಡಲದವರಿಗೆ ಅವನು ಹುಡುಕಕ್ಕೆ ಹೇಳ್ತಾನೆ. ದೊಡ್ಡ ಕಥೆ ಅದು, ಆ ಕಥೆ ಬೇಕಾಗಿಲ್ಲ. ಮಹಾರಾಜ ಹೇಳ್ತಾನೆ, ಎಲ್ಲವೂ ಇದೆ, ನಾನು ಮಹಾರಾಜ, ಆದರೆ ನನಗೆ ಇದು ಸುಖ ಅಂತ ಅನ್ನಿಸ್ತಾ ಇಲ್ಲ. ಏನೂ ಇಲ್ಲದವನು ಆ ತಿಪ್ಪೆಯ ಪಕ್ಕದೊಳಗೆ ಮುರುಕು ಬಂಡಿಯ ಕೆಳಗೆ ಕುಳಿತವನು ಆನಂದದಿಂದ ಕುಳಿತಿದ್ದಾನೆ. ಆನಂದದಿಂದ ಕುಳಿತಿಯಾನೆ, ನಾನು ಆನಂದಿ ಅಂತ, ಆನಂದನೂ ನಾನು ಅಂತ ಹೇಳ್ತಿದ್ದಾನೆ. ಏನಕ್ಕೆ ಅಂದರೆ ಹೇಳ್ತಾನೆ, ನಮಗೆ ನಾವು ಇರುವಂತಹ ಜಾಗ ದುಃಖ ಅಂತಾನೆ ಅನ್ನಿಸ್ತಾ ಇಲ್ಲ. ಅದಕ್ಕೆ ಈಗ ನೋಡಿ, ಒಂದು ಜಾಗಕ್ಕೆ ಹೋದ್ರೆ ನನಗೆ ಅಪಮಾನ ಆಗತ್ತೆ ಅಂದ್ರೆ ನಾವು ಹೋಗ್ತೇವೆ ಆ ಜಾಗಕ್ಕೆ? ನಿಮ್ಮ ಮನೆಗೊಂದು ಇನ್ವಿಟೇಷನ್ ಬರುತ್ತೆ. ಆ ಇನ್ವಿಟೇಷನ್ ಬಂದ ಕೂಡಲೇ ನಿಮಗೆ ಹಳೇದೆಲ್ಲ ಯೋಚನೆ ಆಗುತ್ತೆ. ಅವ್ರು ನಮ್ಮ ಮನೆಗೆ ಬಂದಿದ್ರ, ನಾವ್ಯಾಕೆ ಹೋಗಬೇಕು, ನೀನೊಬ್ಬಳೇ ಹೋಗುಬಾ, ಏನೋ ಒಂದು ಹೇಳ್ತೇವೆ.
ಆ ಜಾಗದಲ್ಲಿ ಏನೋ ನಡೆದಿರುವಂತಹ ಘಟನೆಗಳನ್ನು ನೆನೆಸ್ಕೊಂಡು ಬೇಡ ಅಂತ ಹೇಳಿ. ಯಾಕೆ? ಆ ಜಾಗದಲ್ಲಿ ಹೋದರೆ ನನಗಂತಹ ಒಂದು ಆನಂದವೋ ಸುಖವೋ ಏನು ಬೇಕಾಗಿಲ್ಲ ಅಂತ. ನಮಗೆ ಈ ಸಂಸಾರದೊಳಗೆ ನಿಜವಾದ ಸುಖ ಇಲ್ಲ ಅಂತ ತಿಳಿಯದ ಹೊರತು ಇದು ನಮಗೆ ಬೇಡ ಅಂತ ಅನ್ನಿಸೋದೇ ಇಲ್ಲ ನನಗೆ. ಇದು ಬೇಡ. ಶಂಕರ ಭಗವತ್ಪಾದರು ಎಷ್ಟೋ ಕಡೆಗೆ ಅವರ ಒಂದು ಭಾಷ್ಯದ, ಅವರು ವೇದಾಂತದ, ಅವರ ಭಾಷ್ಯವಾಕ್ಯದ ಒಂದು ಸಾರವನ್ನು ನಾವು ನೋಡಬೇಕು ಅಂದಾಗ ಮೊದಲು ಇರುವಂತಹ ಸ್ಥಳದೊಳಗಿರುವಂತಹ ದೋಷವನ್ನು ಹುಡುಕಿ, ಆ ದೋಷವನ್ನು ಹುಡುಕದ ಹೊರತು ಆ ವಸ್ತುವಿನ ಮೇಲೆ ವೈರಾಗ್ಯ ಅನ್ನುವಂಥದ್ದು ನಿಮಗೆ ಬರುವುದಿಲ್ಲ. ವೈರಾಗ್ಯ ಅನ್ನುವಂಥದ್ದು ನಿಮಗೆ ಬರುವುದಿಲ್ಲ. ಭಾಷ್ಯಕಾರರು ಹೇಳಬೇಕಾದ್ರೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಈ ಸಂಸಾರ ಅಂದರೆ ಏನು? ಜನ್ಮ ಮರಣ ಜನಿತ ವೇದನಾನುಭವ ಕೃತಕ್ಷಣಾ. ಪ್ರತಿ ಕ್ಷಣವೂ, ಪ್ರತಿಯೊಂದು ದಿನವೂ, ಪ್ರತಿ ಗಂಟೆಯೂ ಕೂಡ ಯಾವುದಾದರೂ ಒಂದು ವೇದನೆಯಿಂದ ಬಳಲ್ತಾನೆ ಇರ್ತೀವಿ ನಾವು. ಅದು ಸುಖದ ವೇದನೆ ಆಗಬಹುದು, ದುಃಖದ ವೇದನೆ ಆಗಬಹುದು. ಏನೋ ಒಂದು ವೇದನೆಯಿಂದ ನಾವುಗಳು ಬಳಲ್ತಾನೆ ಇರ್ತೀವಿ. ಕ್ಷುದ್ರ ಜಂತವಃ, ನಮ್ಮ ತರಹವೇ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಈ ಸಂಸಾರ ಸಾಗರದೊಳಗೆ, ಜಂತು ಅಂದರೆ ಪ್ರಾಣಿಗಳು ಅಂತ, ನಮ್ಮ ತರಹೇ ಒದ್ದಾಡಿಕೊಂಡಿದ್ದಾರೆ. ಎಲ್ಲಿ ಬಿದ್ದುಕೊಂಡಿದ್ದೇವೆ? ಧ್ವಾಂತೇಚ ಘೋರೇ ದುಸ್ತರೇ ಪ್ರವೇಶಿತಾ. ಘೋರವಾದಂತಹ, ದುಸ್ತರವಾದಂತಹ, ದಾಟೋದಿಕ್ಕೆ ಸಾಧ್ಯವೇ ಇಲ್ಲ ಈ ಸಂಸಾರವನ್ನು. ದುಸ್ತರವಾದಂತಹ ಈ ಒಂದು ಸಾಗರದೊಳಗೆ ಎಲ್ಲಿ ದಡ ಏನು ಅಂತ ಗೊತ್ತಾಗ್ತಿಲ್ಲ. ನಮಗೆಲ್ಲರೂ ದಡ ಗೊತ್ತಾಗ್ತಾ ಇದೆಯಾ? ಈ ಒಂದು ಸಂಸಾರದ ಮಧ್ಯೆ ನಿಂತುಕೊಂಡು ಈ ಕಡೆಗೆ ಹೋದರೆ ನಾವು ಬಹಳ ಬೇಗ ಮುಟ್ತೇವಪ್ಪ ದಡವನ್ನ ಅಂತ ಅನ್ನಿಸ್ತಾ ಇದೆಯಾ? ದಿನವೂ ಕೂಡ ನಮಗೆ ಯಾವುದು ದಡ ಅಂತ ಕಾಣಿಸದೇನೆ ಇರುವಂತಹ ಅಗಾಧೆ ಅಪ್ಲವೇ, ಆಳವಾದಂಥದ್ದು. ಎಷ್ಟು ಇಳಿದ್ರೂ ಅಷ್ಟು ಆಳ ಸಿಗ್ತಾ ಇದೆ, ಎಷ್ಟು ಈಜಿದ್ರೂ ಕೂಡ ದಡ ಸಿಗ್ತಾ ಇಲ್ಲ. ಹೆಂಗೆ ದಾಟುವಂಥದ್ದು? ಏವಂ ವಿಧಾಂ ಸಂಸಾರ ಗತಿಂ. ಈ ಸಂಸಾರ ಗತಿಯೇ ಹೀಗಿರುವಂಥದ್ದು. ನಾವು ಅಂದುಕೊಳ್ತೇವಷ್ಟೇ ಇದರಿಂದ ನಾವೇನೋ ದಾಟಿ ಬಿಡ್ತೇವೆ ಅಂತ. ಖಂಡಿತ ದಾಟೋದಿಕ್ಕೆ ಸಾಧ್ಯ ಇಲ್ಲ. ಇರುವಂತಹ ಏಕಮಾತ್ರ ಮಾರ್ಗ ಯಾವುದಪ್ಪ ಅಂದರೆ ಜುಗುಪ್ಸೇತ. ಇದರೊಳಗೆ ದೋಷವನ್ನು ಹುಡುಕುವುದಕ್ಕೆ ಶುರು ಮಾಡಬೇಕು. ಇದರೊಳಗೆ ದೋಷವನ್ನು ಹುಡುಕಬೇಕು. ಹೀಗಿರುವ ಬೇಡಪ್ಪ, ಬೇಡಪ್ಪ, ಬೇಡಪ್ಪ. ಯಾವಾಗ ಈ ರೀತಿಯಾಗಿ ನಮ್ಮ ಅಂತಃ ಘೃಣಿ ಭವೇತ್, ಘೃಣಿ ಅಂದರೆ ಅದು ಪರಿಪೂರ್ಣವಾಗಿ ಅದರ ಮೇಲೆ ನಮಗೆ ಆಸೆಯೇ ಉಂಟಾಗಬಾರದು. ಇಂತಹ ವಸ್ತು ಅಂದರೆ ಬೇಡ ಅನ್ನುವಂಥದ್ದು ಆಗಬೇಕು. ಈ ರೀತಿಯಾಗಿ ಸಂಸಾರ ಮಹೋದಧೌ ಘೋರೇ ನಿಪಾತಿತಃ. ಇಂತಹ ಒಂದು ಸಂಸಾರ ಸಾಗರದೊಳಗೆ ನಾವುಗಳು ಮುಳುಗಿರುವುದರಿಂದ ನಮಗಿರುವಂತಹ ಈ ಒಂದು ಏಕಮಾತ್ರವಾದಂತಹ ಹಡಗು ಯಾವುದಪ್ಪ ಅಂದರೆ, ಈ ಸಂಸಾರವನ್ನು ದಾಟಕ್ಕಿರುವಂತಹ ಹರಿಗೋಲು ಯಾವುದಪ್ಪ ಅಂದರೆ ಅದೇ ಶಾಂಕರ ವೇದಾಂತ. ಆ ಭಾಷ್ಯಕಾರರು ಏನಕ್ಕೆ ನಾನು ಹೇಳ್ತಾ ಇರಬಹುದು, ನೀವು ಅನ್ಬಹುದು, ಹಾಗಾದರೆ ಬೇರೆ ಒಂದು ಶಾಸ್ತ್ರಗಳು ಯಾವುದೂ ಕೂಡ ಈ ಸಂಸಾರದಿಂದ ನಮಗೆ ಪಾರು ಮಾಡೋದಿಲ್ವೇ? ದ್ವೈತ ಸಿದ್ಧಾಂತ ಆಗಬಹುದು, ವಿಶಿಷ್ಟಾದ್ವೈತ ಸಿದ್ಧಾಂತ ಆಗಬಹುದು, ಅಥವಾ ಭಾಷ್ಯಕಾರರ ಸಮಕಾಲೀನದಲ್ಲಿ ಇದ್ದಂತಹ ಅನೇಕ ಜನ ಸಿದ್ಧಾಂತಿಗಳಾಗಬಹುದು. ಯಾಕಂದರೆ ಅವರ ಭಾಷ್ಯದೊಳಗೆ ಅನೇಕ ಪೂರ್ವ ಪಕ್ಷವನ್ನು, ಅನೇಕ ವಿಚಾರಧಾರೆಯನ್ನು ಇಟ್ಟುಕೊಂಡು ಖಂಡನೆ ಮಾಡಿರಬಹುದಿರಬಹುದು. ಅಥವಾ ನಿಮ್ಮದು ಸರಿ ಅಂತ, ಅವ್ರದ್ದು ಯಾವುದು ಅಲ್ವಾ, ಅದು ಯಾವುದು ಸರಿ ಇಲ್ವಾ ಅಂತ ಕೇಳಿದಾಗ, ಸರಿ ತಪ್ಪು ಅಂತ ಹೇಳುವಂಥದ್ದು ನಮ್ಮ ಅಂತಃಕರಣಕ್ಕೆ ಬಿಟ್ಟಂಥದ್ದು. ಆದರೆ ನಿಷ್ಪಕ್ಷಪಾತವಾಗಿ ನಾವುಗಳು ನೋಡಿದಾಗ ಯಾವುದು ನಿಜವಾಗಲೂ ಕೂಡ ಸರಿ ಅಂತ ಅನ್ನಿಸತ್ತೆ ಅಂದಾಗ, ಮಾಂಡುಕ್ಯ ಕಾರಿಕೆಯೊಳಗೆ ಗೌಡಪಾದಾಚಾರ್ಯರು ಒಂದು ಮಾತನ್ನು ಬರೀತಾರೆ. ಅಲಾತ ಶಾಂತಿ ಪ್ರಕರಣದೊಳಗೆ ಬರೆಯುವಂತಹ ಮಾತು, ಅಸ್ಪರ್ಶಯೋಗೋ ವೈನಾಮ ಸರ್ವಸತ್ವ ಸುಖೋ ಹಿತಃ ಅವಿವಾದ ಅವಿರುದ್ಧಶ್ಚ ದೇಶಿತಃ ತಮ್ ನಮಾಮ್ಯಹಂ ಅಂತ. ಯಾವ ಒಂದು ಶಾಸ್ತ್ರದ ವಿಚಾರಕ್ಕೆ ನಾವುಗಳು ಕುಳಿತಾಗ ಆ ಶಾಸ್ತ್ರದಲ್ಲಿ ಹೇಳಿರುವಂತಹ ವಿಷಯವು ಸಾರ್ವತ್ರಿಕ ಅನುಭವದ ಆಧಾರದ ಮೇಲೆ ಬಂದು ನಿಂತಾಗ ಎಲ್ಲರೂ ಕೂಡ ಸರ್ವಸಮ್ಮತವಾಗಿ ಇದೇ ಸರಿ ಅಂತ ನಾವುಗಳು ತಿಳಿದುಕೊಂಡಾಗ ಅದು ಅವಿವಾದ, ಅದರೊಳಗೆ ಮತ್ತೆ ವಿವಾದ ಇರಬಾರದು.
ಅವಿರುದ್ಧ, ಯಾವುದಕ್ಕೂ ವಿರೋಧಾಭಾಸವೂ ಇರಬಾರದು, ಅದು ಒಂದೇ ಇರುವಂಥದ್ದಾಗಬೇಕು. ಅಂತಹ ಶಾಸ್ತ್ರ ಇರುವಂಥದ್ದು ಯಾವುದು ಅಂತ ನಾವುಗಳು ಕೇಳಿದಾಗ, ದ್ವೈತ ಭಾವ ತಗೊಳ್ಳಿ, ಇನ್ನೊಂದು ಭಾವ ತಗೊಳ್ಳಿ, ಅದು ಯಾವುದು ತಪ್ಪು ಅಂತ ನಾವು ಹೇಳ್ತಾನೆ ಇಲ್ಲ, ಅದು ನಮ್ಮದೊಂದು ಅಂಗ ಅಂತ ಹೇಳ್ತೇವಷ್ಟೇ. ಅದು ಒಂದು ನಮ್ಮದೊಂದು ಅಂಗ ಅಂತ ಹೇಳ್ತೇವೆ. ಭಾಷ್ಯಕಾರರು ಬ್ರಹ್ಮಸೂತ್ರದಲ್ಲಿ ಬುದ್ಧನ ಒಂದು ವಿಚಾರ ಸರಣಿಯನ್ನು ತಪ್ಪು ಅಂತ ಹೇಳಬೇಕಾದ್ರೆ ಒಂದು ಮಾತನ್ನು ತುಂಬ ಚೆನ್ನಾಗಿ ಬರೀತಾರೆ. ಯಾವುದೇ ತತ್ವಶಾಸ್ತ್ರಜ್ಞರಾಗಬಹುದು, ತಾವುಗಳು ಹೇಳಿರುವ ವಿಷಯ ಅದ್ವೈತ ವೇದಾಂತದ ಒಂದು ಭಾಗ ಅಂತ ಹೇಳಿದ್ರೆ ಅದೆಲ್ಲವೂ ಕೂಡ ನಮಗೆ ಸರ್ವಸಮ್ಮತವೇ ಆಗಿದೆ. ವೇದಾಂತಕ್ಕೆ ಅವಿರೋಧವಾಗಿರುವಂತಹ ಒಂದು ಸಿದ್ಧಾಂತ ಏನಿದೆ ಅವೆಲ್ಲವೂ ಕೂಡ ನಮಗೆ ಸರ್ವಸಮ್ಮತವೇ ಆಗಿದೆ ಅಂತ. ಆದರೆ ನೀವು ಹೇಳಿರುವಂಥದ್ದು ಹೌದು, ನೀವೇನು ಹೇಳಿದ್ರಿ? ಎಲ್ಲವೂ ಕೂಡ ಏನೂ ಇಲ್ಲ. ಅವರ ಒಂದು ಕೊನೆಯ ಸಿದ್ಧಾಂತ, ಬುದ್ಧರ ಒಂದು ಕೊನೆಯ ಸಿದ್ಧಾಂತವನ್ನು ನಾವು ಇಟ್ಟುಕೊಂಡಾಗ ಶೂನ್ಯ ಅಂತ ಹೇಳ್ತೇವೆ, ಏನೂ ಇಲ್ಲ ಅನ್ನುವ ಸ್ಥಿತಿಯನ್ನು ತಲುಪುತ್ತೇವೆ ಅಂಥೇಳಿ. ಭಾಷ್ಯಕಾರರು ಏನು ಹೇಳಿದ್ರು? ಏನೂ ಇಲ್ಲ ಅಂತ ನೀನು ಹೇಳಬೇಕಾದ್ರೆ ನೀನು ಇರಬೇಕಲ್ಲೇನಪ್ಪ ಅಂತ. ಅಸತ್ವವಾದಿಗಳಲ್ಲ ನಾವು, ಅಸತ್ಯವಾದಿಗಳಲ್ಲ. ಜಗತ್ತು ಏನು ಇಲ್ಲ ಅಂತ ಹೇಳೋದಿಕ್ಕೆ ಬಂದಿಲ್ಲ, ಇದೆ, ಅದೊಂದೇ ಇದೆ ಅಂತ ಹೇಳಕ್ಕೆ ಬಂದವರು ನಾವು ಸತ್ಯವಾದಿಗಳು. ನಾವು ಹೌದು, ಜಗತ್ತು ಎಲ್ಲವೂ ಬೇರೆ ಬೇರೆಯಾಗಿದೆ ಅಂತಲೂ ಹೇಳಕ್ಕೆ ಬಂದಿಲ್ಲ, ಅಥವಾ ಇಲ್ವೇ ಇಲ್ಲ ಅಂತಲೂ ಹೇಳಕ್ಕೆ ಬಂದಿಲ್ಲ. ಇದೆ, ಆದರೆ ಅವನೊಬ್ಬನೇ ಇದ್ದಾನೆ ಅಂತ ಹೇಳಕ್ಕೆ ಬಂದಿದ್ದೇವೆ. ಅದು ಒಂದೇ ಇದೆ ಅಂತ ಹೇಳಕ್ಕೆ ಬಂದಿದ್ದೇವೆ. ನೋಡಿ, ಗೌಡಪಾದರು ಇದು ಗೌಡಪಾದರ ವಿಷಯವನ್ನು ಯಾಕೆ ಹೇಳಿದೆ ಅಂದರೆ, ಇದೊಂದು ವಿಚಾರವನ್ನು ನಿಮ್ಮ ಅಂತಃಕರಣದಲ್ಲಿ ಅಂದುಕೊಳ್ಳಿ. ಉಪನಿಷತ್ತನ್ನು ಬಿಟ್ಟು, ಬ್ರಹ್ಮಸೂತ್ರವನ್ನು ಬಿಟ್ಟು, ಭಗವದ್ಗೀತೆಯನ್ನು ಬಿಟ್ಟು, ಈ 3 ಗ್ರಂಥಗಳನ್ನು ಬಿಟ್ಟು ಪ್ರಾಚೀನವಾದಂತಹ ಯಾವುದಾದರೂ ಒಂದು ವೇದಾಂತ ಗ್ರಂಥ ನಮಗೆ ಸಿಗತ್ತೆ ಅಂದರೆ ಅದು ಗೌಡಪಾದ ಕಾರಿಕೆ ಮಾತ್ರವೇ. ಗೌಡಪಾದರ ಕಾರಿಕೆ ಮಾತ್ರವೇ ನಮಗೆ ಸಿಗುವಂಥದ್ದು. ಆ ಒಂದು ಅದ್ವೈತ ವೇದಾಂತದ ಒಂದು ಕಾರಿಕೆಯನ್ನು ಹೇಳಬೇಕಾದ್ರೆ ಅಲಾತ ಶಾಂತಿ ಪ್ರಕರಣದಲ್ಲಿ ಹೇಳ್ತಾರೆ, ಏನು ಅವಿವಾದ ಅವಿರುದ್ಧಶ್ಚ. ಶಾಂಕರ ವೇದಾಂತ ಅಂದರೆ ಏನಪ್ಪ ಅಂದರೆ ಅದು ಅವಿರುದ್ಧವಾಗಿರುವಂಥದ್ದು, ಅವಿವಾದವಾಗಿರುವಂಥದ್ದು ಮತ್ತು ಸರ್ವಸಮ್ಮತವಾಗಿರುವಂಥದ್ದು. ನಾನೊಬ್ಬ ಒಪ್ಪುತ್ತೇನಪ್ಪ, ನೀವೆಲ್ಲ ಒಪ್ಪುವ ಹಾಗಿಲ್ಲ ಅಲ್ಲ, ಎಲ್ಲರೂ ಒಪ್ಪುವಂಥದ್ದು. ಈ ಎಲ್ಲರೂ ಒಪ್ಪಬೇಕಾಗಿರೋದು ಯಾವಾಗ ಅಂತ ನಾವುಗಳು ಅಂದುಕೊಂಡಾಗ, ತಮ್ಮ ಒಂದು ಸ್ವಪ್ರತಿಷ್ಠೆಯನ್ನು ಮತ್ತು ತಮ್ಮ ಒಂದು ಸ್ವಂತ ತಿಳುವಳಿಕೆಯನ್ನು ಪಕ್ಕದಲ್ಲಿಟ್ಟು ಶಾಸ್ತ್ರ ವಿಚಾರವನ್ನು ನಾವುಗಳು, ಶಾಸ್ತ್ರದ ದೃಷ್ಟಿಯಿಂದ ನಾವುಗಳು ವೇದಾಂತದ ವಿಚಾರವನ್ನು ನೋಡಿದಾಗ, ಯಾಕಂದರೆ ನಮಗೊಂದು ಪೂರ್ವಾಗ್ರಹ ಇರಬಾರ್ದು. ಪೂರ್ವಾಗ್ರಹವನ್ನು ಬಿಟ್ಟು ವೇದಾಂತವನ್ನು ಮತ್ತು ಶಂಕರ ಭಾಷ್ಯವನ್ನು ನಾವುಗಳು ನೋಡಿದಾಗ ನಮಗೆ ತಿಳಿಯುವಂತಹ ವಿಷಯ, ಹೌದು, ಶಾಂಕರ ವೇದಾಂತ ಸಾರ್ವತ್ರಿಕ ಅನುಭವದ ಆಧಾರದ ಮೇಲೆ ನಿಂತಂಥದ್ದು, ಅದಕ್ಕೋಸ್ಕರವೇ ಇದು ಸರ್ವಸಮ್ಮತ. ಶಾಂಕರ ವೇದಾಂತ ಸರ್ವಸಮ್ಮತವಾಗಿರುವಂಥದ್ದು. ನೋಡಿ, ಭಾಷ್ಯಕಾರರು ಈ ವಿಚಾರಕ್ಕೆ ಬರಿಬೇಕಾದ್ರೆ ಹೇಳ್ತಾರೆ, ಯತಃ ಅವಿರುದ್ಧಶ್ಚ ಯಹ ಈದೃಶಃ ಯೋಗಃ ದೇಶಿತಃ ಉಪದಿಷ್ಟಃ ಶಾಸ್ತ್ರೇಣ ತಂ ನಮಾಮ್ಯಹಂ. ಇಂತಹ ಒಂದು ಉಪದೇಶವನ್ನು ನಮಗೆ ಶಾಸ್ತ್ರವು ಹೇಳ್ತಾ ಇರುವಂಥದ್ದಾಗಿರೋದ್ರಿಂದ, ಆದ್ದರಿಂದ ಇದು ಸತ್ಯವೇ ಆಗಿರುವಂಥದ್ದು. ಕೇವಲ ನಾವು ಒಂದು ಶಾಸ್ತ್ರ ಯಾವಾಗ ಸತ್ಯ ಅಂತ ಅಂದುಕೊಳ್ತೇವಪ್ಪ ಅಂದರೆ, ಅದು ಕೇವಲ ಯುಕ್ತಿಯ ಆಧಾರದ ಮೇಲೆ ನಿಂತಾಗ, ತರ್ಕದ ಆಧಾರದ ಮೇಲೆ ನಿಂತಾಗ ಆ ಶಾಸ್ತ್ರ ಅಲ್ಲಿಯೇ ಕೊನೆಗೊಳ್ಳುತ್ತೆ. ಯಾವ ಶಾಸ್ತ್ರ ಅನುಭವದ ಆಧಾರದ ಮೇಲೆ ನಿಲ್ಲುವಂಥದ್ದಾಗುತ್ತದೋ ಅದು ಸರ್ವಸಮ್ಮತವೂ ಆಗಿರುವಂಥದ್ದು ಆಗುತ್ತದೆ. ಪ್ರತಿಪಕ್ಷಂಚ ಆತ್ಮನಃ ತಂ ದ್ವಿಷಂತಃ ಇತ್ಯೇವಂ ರಾಗದ್ವೇಷೋಪೇತಾಃ ಸರ್ವಸಿದ್ಧಾಂತ ದರ್ಶನ ನಿಮಿತ್ತಮೇವ ಪರಸ್ಪರಂ ಅನ್ಯೋನ್ಯಂ ವಿರುದ್ಧಂತೆ. ನೋಡಿ, ಯಾವುದೇ ಶಾಸ್ತ್ರವನ್ನು ನೀವುಗಳು ತಗೊಳ್ಳಬಹುದು, ಕಣಾದರಾಗಬಹುದು, ಸಾಂಖ್ಯರಾಗಬಹುದು,
ಬೌದ್ಧರಾಗಬಹುದು, ಮತ್ತೊಬ್ಬರಾಗಬಹುದು, ಎಲ್ಲರೂ ಆಗಬಹುದು. ಅವರ ಒಂದು ಸ್ಥಿತಿ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅಂದರೆ, ಅವರ ಬುದ್ಧಿಯ ವಿಚಾರಧಾರೆ ಎಲ್ಲಿಗೆ ಹೋಗಿ ನಿಂತುಕೊಳ್ತೋ ಅದನ್ನೇ ಪರಮ ಮಜಲು ಅಂತ ಅವರು ತಿಳಿದುಕೊಂಡು ಬಿಟ್ರು. ಈಗ ಎಷ್ಟೊಂದು ಜನ ನಮಗೆ ತತ್ವದರ್ಶಿಗಳು ಕಾಣಿಸಬಹುದು, ತತ್ವಜ್ಞಾನಿಗಳು ಕಾಣಿಸಬಹುದು, ಅಥವಾ ಇದೇ ಸರಿ ಅಂತ ಹೇಳುವಂಥವ್ರು ಕಾಣಿಸಬಹುದು. ಇದೇ ಸರಿ ಅಂತ ಹೇಳುವವರೆಲ್ಲರೂ ಕೂಡ ಅವರ ಬುದ್ಧಿ ಎಲ್ಲಿಯವರೆಗೆ ಹೋಗಿ ಕೊನೆಗಂಡಿತೋ ಅದನ್ನೇ ಪರಮ ಮಜಲು ಅಂತ ಅಂದುಕೊಂಡು ಬಿಟ್ರು. ಯಾಕೆ ವೇದಾಂತವನ್ನು ಏನಕ್ಕೆ ಹೇಳ್ತೇವೆ? ಈ ವೇದಾಂತ ಅನ್ನುವಂಥದ್ದು ಬುದ್ಧಿಯಿಂದ ವಿಚಾರ ಮಾಡಿ ತಿಳಿದುಕೊಳ್ಳುವಂತಹ ಶಾಸ್ತ್ರವೇ ಅಲ್ಲ. ಇದು ಬುದ್ಧಿಗೂ ಮೀರಿರುವಂಥದ್ದು. ಬುದ್ಧಿಯಿಂದ ನಾನು ತತ್ವಜ್ಞಾನದ ವಿಚಾರವನ್ನು ಮಾಡಿ ತಿಳ್ಕೊಳ್ತೇನೆ ಅಂದರೆ ಅದು ಹಾಸ್ಯಾಸ್ಪದ ಆಗತ್ತೆ. ನಾವು ಪರಮಾತ್ಮನ ಒಂದು ಸರಣಿಯನ್ನು ನೋಡಿದಾಗ ಮೊದಲು ಪರಮಾತ್ಮನು, ನಂತರ ಜೀವಾತ್ಮನು, ನಂತರ ಬುದ್ಧಿ ಇರುವಂಥದ್ದು. ಈಗ ತಮಾಷೆ ಮಾಡಬೇಕು ಅಂದಾಗ, ನನ್ನ ನಾಮಕರಣದೊಳಗೆ ನನ್ನ ಮೊಮ್ಮಗ ಬಂದಂತಹ ವಿಪ್ರರಿಗೆ ತುಪ್ಪವನ್ನು ಬಡಿಸ್ತಾನ? ಯಾರ ನಾಮಕರಣ? ನನ್ನ ನಾಮಕರಣ. ಅಲ್ಲಿ ಬಂದಂತಹ ವಿಪ್ರರಿಗೆ ಯಾರು ತುಪ್ಪ ಬಡಿಸೋದು? ನನ್ನ ಮೊಮ್ಮಗ. ಬಡಿಸೋಕ್ಕೆ ಸಾಧ್ಯವ? ಬುದ್ಧಿ ಪರಮಾತ್ಮನ ಮೊಮ್ಮಗ. ಅವನು ನಿಂತುಕೊಂಡು ಕುತ್ತುಕೊಂಡು ಅವನ ಹಿಂದಿರುವಂತಹ ಭಗವಂತನನ್ನು ಹೇಗೆ ಅರಿಯೋದಿಕ್ಕೆ ಸಾಧ್ಯ? ಭಾಷ್ಯಕಾರರ ವಾಕ್ಯ ನೋಡಿ, ಶಾಂಕರ ವೇದಾಂತ ಸಾರ ಅಂದರೆ ಇದು. ನಿಜವಾದಂತಹ ಶಂಕರರ ಅನುಭವ ಅಂದರೆ ಇದು. ನಾನು ಭಗವಂತನನ್ನು ಅರಿಬೇಕು ಅಂತ ನಾನು ಹೊರಟಾಗ ಕೇವಲ ಬುದ್ಧಿಯ ವಿಚಾರದಿಂದಲೇ ನೀನು ಪರಮಾತ್ಮನನ್ನು ನೀನು ತಿಳಿದುಕೊಳ್ತೇನೆ ಅಂತ ಹೋದರೆ ಅದು ಭಗವಂತನನ್ನು ಅರಿಯುವಂಥದ್ದಕ್ಕೆ ಸಾಧ್ಯ ಇಲ್ಲ. ಭಗವಂತನನ್ನು ಅರಿಯುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಭಗವಂತನನ್ನು ನಾವುಗಳು ಅರಿಯಬೇಕಾದರೆ ಭಗವಂತ ನಮಗೆ ಬುದ್ಧಿಯ ವಿಚಾರಧಾರೆಯ ಜೊತೆಗೆ ನಮ್ಮ ಅನುಭವವೂ ಬೇಕು. ಭಾಷ್ಯಕಾರರು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಋಗ್ವೇದಾದಿ ಶಾಸ್ತ್ರಂ ಯೋನಿಹಿ ಕಾರಣಂ ಪ್ರಮಾಣಂ ಅಸ್ಯ ಬ್ರಹ್ಮಣಃ ಯಥಾವತ್ ಸ್ವರೂಪಾಧಿಗಮೆ ಶಾಸ್ತ್ರಾದೇವ ಪ್ರಮಾಣಾತ್ ಜಗತಃ ಜನ್ಮಾದಿ ಕಾರಣಂ ಬ್ರಹ್ಮ ಅಧಿಗಮ್ಯತೆ ಇತಿ ಅಭಿಪ್ರಾಯಃ. ಋಗ್ವೇದಾದಿ ಎಲ್ಲ ಉಪನಿಷತ್ತುಗಳೂ ಕೂಡ ಆ ಭಗವಂತನನ್ನೇ ನಮಗೆ ತಿಳಿಸುವಂಥದ್ದಕ್ಕೆ ಹೋದಂಥದ್ದಾದರೂ ಕೂಡ ಸ್ವರೂಪವನ್ನು ತಿಳಿದುಕೊಳ್ಳಕ್ಕೆ ಶಾಸ್ತ್ರದ ಜೊತೆಗೆ, ಶಾಸ್ತ್ರ ಪ್ರಾಮಾಣ್ಯದ ಜೊತೆಗೆ ನಮಗೆ ಅನುಭವವೂ ಕೂಡ ಬೇಕಾಗಿರುವಂಥದ್ದು. ಅನುಭವವೂ ಕೂಡ ಬೇಕಾಗಿರುವಂಥದ್ದು. ಆ ಬ್ರಹ್ಮಸೂತ್ರದೊಳಗೆ ಒಂದು ಕಡೆಗೊಂದು ಮಾತನ್ನು ಭಾಷ್ಯಕಾರರು ಬರೀತಾರೆ. ಧರ್ಮ ಜಿಜ್ಞಾಸಾಯಾಮಿವ ಶ್ರುತ್ಯಾದಯ ಏವ ಪ್ರಮಾಣಂ. ಈಗ ಧರ್ಮ ಜಿಜ್ಞಾಸೆ ಅಂದರೆ ಕರ್ಮಕಾಂಡ. ಕರ್ಮಕಾಂಡಕ್ಕೆ ಏನು ಪ್ರಮಾಣ ಅಂತ ನಾವು ಕೇಳಿದ್ರೆ ವೇದವೇ ಪ್ರಮಾಣ ಅಷ್ಟೆ. ಇದನ್ನು ಮಾಡಪ್ಪ, ಅಗ್ನಿಹೋತ್ರಾದಿಗಳನ್ನು ಮಾಡು, ಸ್ವರ್ಗಕ್ಕೆ ಹೋಗ್ತೀಯ. ದರ್ಶಪೂರ್ಣ ಮಾಸಾದಿಗಳನ್ನು ಮಾಡು, ಚಾತುರ್ಮಾಸ್ಯವನ್ನು ಮಾಡು, ಅದೇ ರೀತಿ ಪಶುಬಂಧವನ್ನು ಮಾಡು, ಸೋಮಯಾಗವನ್ನು ಮಾಡು, ಅಪ್ತೋರ್ಯಾಮ, ಅಗ್ನಿಜಯನ, ಏನೆಲ್ಲ ಕರ್ಮಗಳನ್ನು ಶಾಸ್ತ್ರ ಹೇಳ್ತು, ಆ ಎಲ್ಲದರ ಫಲವನ್ನು ಇದು ಇಂಥದ್ದಾಗತ್ತೆ ಅನ್ನೋದಕ್ಕೆ ಯಾರು ಪ್ರಮಾಣ? ಶಾಸ್ತ್ರ ಮಾತ್ರ ಪ್ರಮಾಣ. ಶಾಸ್ತ್ರ ಬಿಟ್ಟರೆ ಬೇರೆ ಇನ್ನೊಂದು ಪ್ರಮಾಣ ಅಂತ ಹೇಳ್ತೀವ? ನಾವು ಇಂಥೆಲ್ಲ ಪುಣ್ಯವನ್ನು ಮಾಡಿ ಸ್ವಾಮಿ ಸ್ವರ್ಗಕ್ಕೆ ಹೋಗ್ತೀರ, ಯಾರು ಕಂಡವರಿದ್ದಾರೆ? ಆ ರೀತಿ ಸುಖ ಯಾರು ಕಂಡವರಿದ್ದಾರೆ? ಇದು ಕರ್ಮಕಾಂಡದ ವಿಷಯ. ಆದರೆ ಬ್ರಹ್ಮ ಜಿಜ್ಞಾಸಾಯಾಮ್, ಪರಮಾತ್ಮನನ್ನು ನೀನು ಅರಿಬೇಕು ಅಂತ ಕೂತಾಗ ಶ್ರುತ್ಯಾದಯ ಅನುಭವಾದಯಶ್ಚ ಯಥಾಸಂಭವಂ ಇಹ ಪ್ರಮಾಣಂ. ಶ್ರುತಿಯ ಜೊತೆಗೆ, ಉಪನಿಷತ್ತಿನ ಜೊತೆಗೆ ನಿನ್ನ ಅನುಭವವೂ ಕೂಡ ಈ ಬ್ರಹ್ಮ ಜಿಜ್ಞಾಸೆಗೆ ಪ್ರಮಾಣವಾಗಿರುವಂಥದ್ದು. ಬ್ರಹ್ಮ ಜಿಜ್ಞಾಸೆಗೆ ಪ್ರಮಾಣವಾಗಿರುವಂಥದ್ದು ಕೇವಲ ಪ್ರಮಾಣದ ವ್ಯವಹಾರದಿಂದಲೇ ನಡೆಯುವಂಥದ್ದಲ್ಲ. ಇದು ಅನುಭವದ ಆಧಾರದ ಮೇಲೆ ಇರುವಂತಹ ಶಾಸ್ತ್ರವಾಗಿರುವಂಥದ್ದು. ಆದ್ದರಿಂದ ನಾವುಗಳು ಎಷ್ಟೇ ಶಾಸ್ತ್ರಗಳಾಗಬಹುದು, ಅನುಭವಕ್ಕೆ ವಿರುದ್ಧವಾದಂಥದ್ದನ್ನು ಹೇಳುತ್ತೆ ಅಂದರೆ ಅದನ್ನು ನಾವು ನಂಬೋದಕ್ಕೆ ಸಾಧ್ಯ ಇಲ್ಲ.
ಗೀತಾಭಾಷ್ಯದಲ್ಲಿ ಹೇಳಬೇಕಾದ್ರೆ ಭಾಷ್ಯಕಾರರೊಂದು ಮಾತನ್ನು ಬರೀತಾರೆ ತುಂಬ ಚೆನ್ನಾಗಿ. ಶೀತಃ ಅಗ್ನಿ ಅಪ್ರಕಾಶೋವಾ ಇತಿ ಬ್ರುವನ್ ಪ್ರಾಮಾಣ್ಯಂ ಉಪೈತಿ ಶ್ರುತಿ ಶತೈಹಿ. 100 ಶ್ರುತಿಗಳು ಬಂದು ಅಗ್ನಿ ತಣ್ಣಗಿದೆ, ಅದು ಅಪ್ರಕಾಶ, ಅದು ಹೊಳೆಯುವುದಿಲ್ಲ ಅಂತ ನಿಮಗೆ ಹೇಳಿದರೆ ಅದನ್ನು ನೀವು ಒಪ್ಪುತ್ತೀರಾ? ಯಾಕೆ ಒಪ್ಪೋದಿಲ್ಲ? ನಾವದನ್ನು ಅನುಭವಿಸಿದ್ದೇವೆ, ಅಗ್ನಿ ಬಿಸಿ ಇದೆ ಅಂತ, ಮತ್ತು ಅದು ಬೆಳಕಿನ ಸ್ವರೂಪ ಅಂತ. ಶ್ರುತಿ ಹೇಳಿದ ಮಾತ್ರದಿಂದಲೇ ಅನುಭವಕ್ಕೆ ವಿರುದ್ಧವಾದದ್ದನ್ನು ನಾವು ಒಪ್ಪುವುದಕ್ಕೆ ಸಾಧ್ಯವಿಲ್ಲ. ಶ್ರುತಿ ಹೇಳಿದ ಅದೇ ರೀತಿಯಾಗಿಯೇ ನಮಗೆ ಪರಮಾತ್ಮನ ವಿಚಾರವನ್ನು ಹೇಳಬೇಕು, ಕೇಳಬೇಕು ಅಂದಾಗ ಯಾವ ವಿಷಯವು ಸಾಕ್ಷಿ ರೂಪದಿಂದ ನಾವುಗಳು ನಿಂತು ನೋಡಿದಾಗ ಎಲ್ಲಕ್ಕೂ ಮೀರಿರುವಂಥದ್ದಾಗಿ ಅದರ ಒಂದು ಬಲದಿಂದಲೇ ನಾವುಗಳು ಇದ್ದುಕೊಂಡು ಅದರ ಇರುವಿಕೆಯಿಂದಲೇ ನಾವು ಜಗತ್ತಿನ ಎಲ್ಲ ವಿಚಾರಗಳನ್ನು ಅರಿಯುತ್ತಿರುವುದರಿಂದ ಈಗ ನಮ್ಮ ಅನುಭವ ಹಾಗೆ ಇರೋದು, ನಾವು ಅದನ್ನು ಗಮನಿಸ್ಕೊಳ್ತಾ ಇಲ್ಲ ಅಷ್ಟೇ. ಈಗ ನಿಮ್ಮ ಅನುಭವವನ್ನು ನೀವು ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗತ್ತೆ. ಈಗ ನಾನು ಯಾರು ಅನ್ನುವಂಥ ಪ್ರಶ್ನೆ ಅನೇಕ ಜನ ಹಾಕ್ತಾರೆ. ನಾನು ಯಾರು? ಹುಯಮಾಯಿ, ನಾನು ಯಾರು ಅಂದಾಗ ನೀವು ಆ ಒಂದು ವಿಚಾರವನ್ನು ನೋಡಿ, ಆ ವಿಚಾರಧಾರೆಯೇ ನಿಮಗೆ ಪರಮಾತ್ಮನ ವಿಷಯದ ತನಕ ಕರೆದುಕೊಂಡು ಹೋಗುತ್ತೆ. ಯಾವುದು ನನಗೆ ಗೋಚರವಾಗುತ್ತದೋ ಅದು ನಾನಲ್ಲ ಅನ್ನುವ ಒಂದು ವಾಕ್ಯವನ್ನು ಇಟ್ಟುಕೊಳ್ಳಿ ಮನಸ್ಸಲ್ಲಿ. ಯಾವುದು ನನಗೆ ಗೋಚರವಾಗುತ್ತೋ ಅದು ನಾನಲ್ಲ ಅಂತ ಅಂದುಕೊಂಡಾಗ ಪ್ರಪಂಚದ ಎಲ್ಲ ವಿಚಾರಗಳೂ ಕೂಡ ನನಗೆ ಗೋಚರವಾಗ್ತಾ ಇದೆ. ಆಗ್ತಾ ಇದೆಯೋ ಇಲ್ವೋ? ಹಾಗಾದರೆ ಅದಕ್ಕಿಂತಲೂ ನಾನು ಹೊರಗಡೆ ಇರುವವನು. ಮನೆಯೊಳಗೆ ನಡೆಯುವಂತಹ ಎಲ್ಲ ಘಟನೆಗಳು ಮತ್ತು ಮನೆಯ ಸಂಸಾರದೊಳಗಿರುವಂತಹ ಯಾರೂ ಕೂಡ ನಾನಲ್ಲ. ಯಾಕೆ? ಅವರಿಗಿಂತಲೂ ನಾನು ಹೊರಚ್ಚಾಗಿರುವವನಾಗಿದ್ದೇನೆ. ಹಾಗಾದರೆ ಪ್ರಪಂಚವೂ ನಾನಲ್ಲ, ಸಂಸಾರದಲ್ಲಿರುವವರು ನಾನು. ಹಾಗಾದರೆ ಇಷ್ಟು ದಿನ ಅಂದುಕೊಳ್ಳುವಂತಹ ದೇಹೇಂದ್ರಿಯ ಮನೋಬುದ್ಧಿಗಳು ನಾನಾ ಅಂತ ಅಂದುಕೊಂಡಾಗ ದೇಹೇಂದ್ರಿಯ ಮನೋಬುದ್ಧಿಗಳೂ ನಾನಲ್ಲ. ಈಗ ದೇಹದಲ್ಲಿ ಆಗುವಂತಹ ಎಲ್ಲ ವೇದನೆಗಳು ನಿನಗೆ ಗೊತ್ತಾಗ್ತಾ ಇದೆ. ಯಾಕೋ ನನ್ನ ಕೈ ನೋವ್ತಾ ಇದೆಯಲ್ಲ, ಯಾಕೋ ನನ್ನ ಭುಜ ನೋವ್ತಾ ಇದೆಯಲ್ಲ ಅಂತ ಹೇಳ್ತೇವೆ. ಇದರಿಂದಲೇ ಗೊತ್ತಾಗತ್ತೆ ಭುಜಕ್ಕಿಂತಲೂ ನೀನು ಬೇರೆ ಇದೆಯಾ ಅಂತ. ಯಾಕೋ ನನಗೆ ಹೊಟ್ಟೆ ನೋವ್ತಾ ಇದೆಯಲ್ಲ, ಆ ಹೊಟ್ಟೆ ನೋವನ್ನು ನೀನು ನೋಡುವವನಾಗಿದೆಯಾ, ಸಾಕ್ಷಿ ರೂಪದಿಂದ ಕುಳಿತಂಥವನಾಗಿದೆಯಾ. ದೇಹದ ಅನುಭವಗಳೆಲ್ಲವೂ ನನಗೆ ಗೋಚರವಾಗ್ತಾ ಇರುವುದರಿಂದ ಆ ಅನುಭವವು ನಾನಲ್ಲ. ಹಾಗಾದರೆ ದೇಹಕ್ಕಿಂತಲೂ ಸೂಕ್ಷ್ಮವಾಗಿರುವಂತಹ ಪ್ರಾಣವೃತ್ತಿಗಳು ನಾನಾ? ಪ್ರಾಣವೃತ್ತಿಗಳೂ ನಾನಲ್ಲ. ಯಾಕಂದರೆ ನಾನು ಉಸಿರಾಡ್ತಾ ಇದ್ದೇನೆ, ಎಲ್ಲವೂ ನನಗೆ ಗೊತ್ತಾಗ್ತಾ ಇದೆ. ಹಾಗಾದರೆ ಅದಕ್ಕಿಂತಲೂ ಸೂಕ್ಷ್ಮವಾಗಿರುವಂತಹ ಅಂತಃಕರಣ ಚತುಷ್ಟಯವೂ ನಾನಾ? ಚಿತ್ತ, ಬುದ್ಧಿ, ಮನಸ್ಸು, ಅಹಂಕಾರಾದಿಗಳು ನಾನಾ? ನನ್ನ ಮನಸ್ಸೊಳಗೆ ನಡೆಯುವಂತಹ ಎಲ್ಲ ವೇದನೆಗಳು ಗೊತ್ತಾಗ್ತಿದೆ. ಇವತ್ತು ಯಾಕೋ ನಂಗೆ ಸುಖವಾಗಿದೆ, ನಾನು ಇವತ್ತು ಯಾಕೋ ನಂಗೆ ದುಃಖ ಆಗ್ತಾ ಇದೆ. ಗೊತ್ತಾಗ್ತಿದೆಯೋ ಇಲ್ಲೋ? ದುಃಖ ಆಗೋದನ್ನೂ ನೀನು ನೋಡ್ತಾ ಇದೀಯ, ಸುಖ ಆಗುವಿಕೆಯನ್ನೂ ನೀನು ಕಾಣ್ತಾ ಇದೀಯ. ಅಂದರೆ ಗೊತ್ತಾಯಿತು, ಸುಖವೂ ಆ ನೋಡುವಿಕೆಗೆ ಸುಖವೂ ಇಲ್ಲ, ದುಃಖವೂ ಇಲ್ಲ. ಸುಖ ಇದೆಯಾ? ಇಲ್ಲ. ದುಃಖ ಇದೆಯಾ? ಇಲ್ಲ. ಹಾಗಾದರೆ ನಿಶ್ಚಯಾತ್ಮಕವಾದಂತಹ ಬುದ್ಧಿಯೂ ನೀನಾ? ಬುದ್ಧಿಯೂ ನೀನಲ್ಲ. ಯಾಕೆ? ಅದರಲ್ಲಾಗುವಂತಹ ತೀರ್ಮಾನಾದಿಗಳು ಎಲ್ಲವೂ ಕೂಡ ನಿನಗೆ ಗೊತ್ತಾಗ್ತಾ ಇದೆ. ಹಾಗಾದರೆ ಬುದ್ಧಿಗೂ ಸೂಕ್ಷ್ಮ ಯಾವುದರ ಆಧಾರದಿಂದ ಈ ಎಲ್ಲವನ್ನೂ ಪಕ್ಕಕ್ಕೆ ಸರಿಸಿದೆಯೋ, ಯಾವುದನ್ನು ನೀನು ತೆಗೆದು ಹಾಕಲು ಸಾಧ್ಯವೇ ಇಲ್ಲವೋ ಅದು ನೀನು. ಆ ಶುದ್ಧ ಚೈತನ್ಯವು ನೀನು. ಈ ಒಂದು ಅನುಭವವನ್ನು ಆಧಾರವಾಗಿಟ್ಟುಕೊಂಡು ನಾವು ಶಾಸ್ತ್ರವಾಕ್ಯವನ್ನು ನೋಡಿದಾಗ ಪರಮಾರ್ಥವು ಹೇಗಿರುವಂಥದ್ದು, ಆ ಸಾರ್ವತ್ರಿಕ ಅನುಭವದ ಆಧಾರ ಅಂತ ಹೇಳಿದಾಗ ಹೇಗಿರುವಂಥದ್ದು ಅಂದಾಗ ಬ್ರಹ್ಮಸೂತ್ರದಲ್ಲಿ ಭಾಷ್ಯಕಾರರು ಹೇಳ್ತಾರೆ, ಏಕರೂಪೇಣ ಹಿ ಅವಸ್ಥಿತಃ ಯೋರ್ಥಃ ಸ ಪರಮಾರ್ಥಃ. ಒಂದೇ ಒಂದು, ಎಂದೆಂದೂ ಬದಲಾವಣೆ ಆಗದೇ ಇರುವಂತಹದ್ದು, ಆಗದೇ ಇರುವ
ಒಂದೇ ರೂಪದಿಂದಿರುವಂತಹ ವಸ್ತು ಯಾವುದಿದೆ ಅದನ್ನೇ ನಾವುಗಳು ಪರಮಾರ್ಥ ಪರಮಾರ್ಥ ಅಂತ ಕರೀತಿದ್ದೇವೆ. ಇದನ್ನೇ ಪ್ರಪಂಚದೊಳಗೆ ಏನಂತ ಕರೀತಾರೆ? ತದ್ವಿಷಯಂ ಜ್ಞಾನಂ ಸಮ್ಯಕ್ ಜ್ಞಾನಂ ಇತ್ಯುಚ್ಯತೆ. ಅದೇ ವಿಷಯವನ್ನೇ ಶಾಸ್ತ್ರದೊಳಗೆ ಇದು ಸಮ್ಯಕ್ ಜ್ಞಾನ, ಅರಿವು, ಜ್ಞಾನ ಅನ್ನುವಂತಹ ಶಬ್ದದಿಂದ ಜಗತ್ತೊಳಗೆ ಕರೀತಾ ಇದ್ದಾರೆ. ಹೇಗೆ? ಯದ್ವಿಷಯ ಬುದ್ಧಿ ನ ವ್ಯಭಿಚರತಿ ತತ್ ಸತ್, ಯದ್ವಿಷಯ ವ್ಯಭಿಚರತಿ ತದ್ ಅಸತ್. ಈ ವಿಷಯ ಹೇಗಿರುವಂಥದ್ದು? ಎಂದೆಂದೂ ಬದಲಾವಣೆ ಆಗದೇ ಇರುವಂತಹ, ಸದಾಕಾಲ 3 ಅವಸ್ಥೆಯೊಳಗೂ 3 ಕಾಲದೊಳಗೂ ಯಾವುದು ಬದಲಾವಣೆ ಆಗದೆ ಹಾಗೇ ಇರುವಂಥದ್ದಾಗುತ್ತದೋ ಅದನ್ನೇ ನಿಜವಾದಂತಹ ಪರಮಾರ್ಥ ಪರಮಾರ್ಥ ಅಂತ ಹೇಳ್ತಾರೆ. ಪರಮಾರ್ಥ ಅಂತ ಹೇಳ್ತಾರೆ. ಇಂತಹ ರೂಪವನ್ನು, ಇಂತಹ ವಿಷಯವನ್ನು ನಾವುಗಳು ತಿಳಿದುಕೊಳ್ಳಬೇಕಾಗಿರುವುದರಿಂದ, ಆ ಪರಮಾರ್ಥ ರೂಪವು ಹೀಗಿರುವುದರಿಂದ, ಇಂತಹ ಪರಮಾರ್ಥ ರೂಪ ನಮಗೇನು ಗೊತ್ತಾಗ್ತಿಲ್ಲ ಅಂತ ಅಂದುಕೊಂಡ್ರೆ ನಾವುಗಳು ನಮ್ಮ ಮೇಲೆ ಮತ್ತು ಈ ಸಂಸಾರದ ಮೇಲಿಟ್ಟಿರುವಂತಹ ಆ ಅಭಿಮಾನದಿಂದಲೇ ನಮಗಿಂತಹ ರೂಪ ಗೊತ್ತಾಗ್ತಿಲ್ಲ. ಮೊದಲನೇದು. ಎರಡನೇದು, ನಮಗೆ ಯಾರಿಗೂ ಕೂಡ ಇಂತಹ ರೂಪವನ್ನು ತಿಳಿದುಕೊಳ್ಳಲೇಬೇಕು ಎಂಬ ಭಾವನೆಯೂ ಇಲ್ಲ ಅದಕ್ಕೆ. ಈಗ ನಮಗೆ ಬೇಕೇ ಬೇಕು ಅಂದರೆ ನಾವು ಪಡಿತೀವೋ ಇಲ್ವೋ? ಪಡಿತೀವೋ ಇಲ್ವೋ? ನಾವು ಪಡಿತೇವೆ. ನಮಗೆ ಯಾವತ್ತಾದರೂ ಹಾಗೆ ಅನಿಸಿದೆಯಾ ಇದು ನನಗೆ ಬೇಕೇ ಬೇಕು ಅಂತ? ಮುಂಡಕದಲ್ಲಿ ಭಾಷ್ಯಕಾರರು ಉಪನಿಷತ್ತು ಏನು ಹೇಳ್ತು? ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯಾ ನ ಬಹುನಾ ಶ್ರುತೇನ ಯಮೇ ವೈಷವೃಣುತೆ ತೇನ ಲಭ್ಯ. ತುಂಬ ಓದಿಕೊಂಡಿದ್ದೇನೆ ನಾನು, ಭಗವಂತ ಸಿಗೋದಿಲ್ಲ. ತುಂಬ ಚೆನ್ನಾಗಿ ನಾನು ಹೇಳ್ತೇನೆ, ಭಗವಂತ ಸಿಗೋದಿಲ್ಲ. ತುಂಬ ಕೇಳಿದ್ದೇನೆ, ಪ್ರತಿನಿತ್ಯವೂ ಇದೇ ಕೆಲಸವನ್ನು ಮಾಡ್ತೇನೆ, ಎಲ್ಲವನ್ನೂ ಕೇಳ್ತಾನೆ ಇರ್ತೇನೆ, ಭಗವಂತ ಸಿಗೋದಿಲ್ಲ. ಹಾಗಾದರೆ ಭಗವಂತ ಯಾವಾಗ ಸಿಗ್ತಾನೆ? ಯಮೇ ವೈಷವೃಣುತೆ ತೇನ ಲಭ್ಯ. ಭಗವಂತನೇ ಬೇಕು ಅಂತ ಯಾವ ಅಂತಃಕರಣಕ್ಕೆ ಅನ್ನಿಸಿರುತ್ತದೋ ಅಂಥವರಿಗೆ ಸಿಗ್ತಾನೆ. ಈಗ ನಮ್ಮೆಲ್ಲರಿಗೂ ಅನಿಸಿದಾನೆ ಭಗವಂತನೂ ಬೇಕು ಅಂತ. ಅನಿಸಿದಾನೋ ಇಲ್ಲೋ? ಯಾರಿಗಿಲ್ಲಿ ಭಗವಂತ ಬೇಡ? ಎಲ್ಲರಿಗೂ ಅನಿಸಿ, ಎಲ್ಲರಿಗೂ ಭಗವಂತ ಬೇಕು. ಆದರೆ ಯಾರಿಗೆ ಭಗವಂತನೇ ಬೇಕು? ಯಾರಿಗೆ ಭಗವಂತನೇ ಬೇಕು? ಅದಕ್ಕೊಂದು ಒಳ್ಳೆ ಉದಾಹರಣೆಯನ್ನು ರಾಮಕೃಷ್ಣ ವಚನ ವೇದದೊಳಗೆ ಒಂದು ಉದಾಹರಣೆ ಬರುತ್ತೆ, ನಿಮಗೆಲ್ಲ ತಿಳಿದಿರಬಹುದು ಅಂದ್ಕೊಳ್ತೇನೆ. ರಾಮಕೃಷ್ಣನ ಸಮೀಪಕ್ಕೆ ಬಂದು ಯಾವಾಗಲೂ ಕೂಡ ಒಬ್ಬನು, ನೀವು ಆ ಕಾಳಿಯನ್ನು ತಾಯಿಯನ್ನು ನೋಡಿದಿರಲ್ಲ, ನಮಗೂ ತೋರಿಸಿ ಅಂತ ಕೇಳ್ತಾ ಇರ್ತಾನೆ. ಪ್ರತಿನಿತ್ಯವೂ ಕೂಡ ಅವರು ತಳ್ತಾನೆ ಇರ್ತಾರೆ, ನಾಳೆ ಬಾಪ್ಪ, ನಾಡಿದ್ದು ಬಾಪ್ಪ, ನಾಳೆ ಬಾಪ್ಪ, ನಾಡಿದ್ದು ಬಾಪ್ಪ ಅಂತ. ಒಂದು ದಿನ ಬಂದು ಗಲಾಟೆಯೇ ಮಾಡಿಬಿಡ್ತಾನವನು. ನಿಮಗೇನು ನೀವೇ ಕಂಡಿಲ್ಲ ಅನಿಸುತ್ತೆ, ನಮಗೆಂತ ತೋರಿಸ್ತೀರಾ, ಹಾಗೆ ಹೀಗೆ ಅಂತೆಲ್ಲ ಗಲಾಟೆ ಮಾಡಿಬಿಡ್ತಾನೆ. ಆ ಗಲಾಟೆ ಮಾಡಿದಾಗ ಅವನು ಅಂದುಕೊಳ್ತಾನೆ, ಆಯ್ತಪ್ಪ ನಾಳೆ ಬಾಪ್ಪ, ಗಂಗಾ ನದಿಲಿ ಸ್ನಾನ ಮಾಡಿಕೊಂಡು ನಾನು ಭಗವಂತನನ್ನು ನಿಮಗೆ ತೋರಿಸ್ತೇನೆ ಅಂತ ಹೇಳ್ತಾರೆ. ಬೆಳಗ್ಗೆ 5 ಗಂಟೆಗೆ ಬರ್ತಾನೆ, ಗಂಗಾ ನದಿ ಸ್ನಾನಕ್ಕೆ ಹೋಗ್ತಾರೆ. ರಾಮಕೃಷ್ಣರು ಅವರಿಬ್ಬರು ಹೋಗ್ತಾರೆ. ಆ 3 ಮುಳುಗು ಹಾಕಬೇಕು ಅಂದಾಗ ಮೊದಲನೇ ಮುಳುಗು ಹಾಕ್ತಾನೆ. 2ನೇ ಮುಳುಗು ಹಾಕಿದಾಗ ಕುತ್ತಿಗೆ ಹಿಡಿದು ಅದುಂಬಿಡ್ತಾರೆ ನೀರೊಳಗೆ. ಆ ನೀರಿನೊಳಗೆ ಅದುಮ್ತಾರೆ. ಅವನು ಅಂದುಕೊಳ್ತಾನೆ, ನೀರೊಳಗೆ ಅವರು ತಾಯಿಯನ್ನು ಕಾಣಿಸ್ಬೋದೇನೋ ಅಂತ. ಅವನು 10 ಸೆಕೆಂಡ್ ಇರ್ತಾನೆ, 20 ಸೆಕೆಂಡ್ ಇರ್ತಾನೆ, 30 ಸೆಕೆಂಡ್ ಇರ್ತಾನೆ, 40 ಸೆಕೆಂಡ್ ಇರ್ತಾನೆ. ಯಾವಾಗ ಉಸಿರಿನ ಗಾಳಿ ಕಡಿಮೆ ಆಗ್ತಾ ಬಂತೋ ಛಂಗನೆ ಚಿಮ್ಮಿ ಅವನು ಹೊರಗಡೆ ಬರ್ತಾನೆ. ಹೊರಗಡೆ ಬಂದಾಗ ಏನು ಭಗವಂತನನ್ನು ತೋರಿಸ್ತೀನಿ ಅಂತ ಹೇಳಿ ಪ್ರಾಣವನ್ನೇ ತೆಗೆದು ಬಿಡ್ತಿದ್ರಲ್ಲ. ಆಗ ರಾಮಕೃಷ್ಣರು ಅವನಿಗೊಂದು ಪ್ರಶ್ನೆಯನ್ನು ಕೇಳ್ತಾರೆ, ನೀರಿನೊಳಗೆ ನೀನು ಮುಳುಗಿದಾಗ ನಿನಗೇನು ಬೇಕು ಅಂತ ಅನಿಸಿತ್ತಪ್ಪ? ಮನೆ, ಮಠ, ದುಡ್ಡು, ಪ್ರಾಪಂಚಿಕ ವ್ಯವಹಾರ, ಅಧಿಕಾರ, ಆಸ್ತಿ ಏನಾದರೂ ಬೇಕು ಅನಿಸಿತ್ತಾ? ಇಲ್ಲ ಸ್ವಾಮಿ, ಅದೇನು ಬೇಡ. ಮತ್ತಿನ್ನೇನು ಬೇಕು ಅನಿಸಿತ್ತು? ಉಸಿರಾಡೋಕ್ಕೊಂದಿಷ್ಟು ಗಾಳಿ ಸಿಕ್ಕರೆ ಸಾಕು ಅಂತ ಅನಿಸಿತ್ತು. ಯಾವತ್ತಾದ್ರೂ ನಿನಗೆ ಹಂಗೆ ಅನಿಸಿದೆಯಾ ಭಗವಂತನೇ ಬೇಕು ಅಂತ? ಯಾವತ್ತಾದ್ರೂ ನಿನಗೆ ಅನಿಸಿದೆಯಾ ಭಗವಂತನೇ ಬೇಕು ಆ ರೀತಿಯಾಗಿ? ಅವನೊಬ್ಬನೇ ಹೆಂಗೆ ಉಸಿರಾಡೋ ಗಾಳಿ ಮಾತ್ರ ಬೇಕು ಅಂತ ಹೇಳಿದ್ಯೋ ನೀನು, ಹಾಗೆ ಯಾವತ್ತಾದ್ರೂ ನಿನ್ನ ಅಂತಃಕರಣಕ್ಕೆ ಭಗವಂತನೇ ಬೇಕು ಅಂತ ಅನಿಸಿದೆಯಾ? ಹಾಗನ್ನಿಸಿದಾಗ ಮಾತ್ರವೇ ಅವಳ ದರ್ಶನ ಆಗತ್ತಪ್ಪ ಅಂತ.
ಭಗವಂತನ ದರ್ಶನ ಅನ್ನೋದು ಸಾಮಾನ್ಯ ಅಲ್ಲ. ಶಂಕರ ಭಗವತ್ಪಾದರು ಈ ಒಂದು ಸಾಧನೆಯ ವಿಷಯವನ್ನು ಹೇಳಬೇಕಾದ್ರೆ ಪ್ರಶ್ನೋಪನಿಷತ್ತೊಳಗೆ ಒಂದು ಒಳ್ಳೆಯ ಶ್ಲೋಕವನ್ನು ಹೇಳ್ತಾರೆ. ವಿವದತ್ ಸ್ವೇವ ನಿಕ್ಷಿಪ್ಯ ವಿರೋಧೋದ್ಭವ ಕಾರಣಂ ತೈಹಿ ಸಂರಕ್ಷಿತ ಸದ್ಬುದ್ಧಿ ಸುಖಂ ನಿರ್ವಾತಿ ವೇದವಿತ್. ಆ ಉಪನಿಷತ್ತನ್ನು ಅಧ್ಯಯನ ಮಾಡಿಕೊಂಡಂಥವನು ಎಲ್ಲವನ್ನೂ ಕೂಡ ಈ ಪ್ರಪಂಚದ ಎಲ್ಲ ಭಾವವನ್ನು ಬಿಟ್ಟು ಭಗವಂತನೇ ಬೇಕು ಅಂತ ಅರಿತುಕೊಂಡಾಗ, ಭಗವಂತನೇ ಬೇಕು ಅಂತ ಅವನು ಸಾಕ್ಷಿ ರೂಪದಿಂದ ಇರ್ತೇನೆ, ಆ ಭಗವಂತನೊಬ್ಬನೇ ಬೇಕು ಅನ್ನುವಂತಹ ವಿಚಾರಧಾರೆಯನ್ನು ಇಟ್ಟುಕೊಂಡಾಗ ಸಂರಕ್ಷ ಸದ್ಬುದ್ಧಿ, ಅವನ ಬುದ್ಧಿಯೊಳಗೆ ಆ ಸತ್ಸ್ವರೂಪದ ಜ್ಞಾನ ಆಗ್ತಾ ಹೋಗುತ್ತಂತೆ. ಇದೇ ಮಾಂಡುಕ್ಯ ಉಪನಿಷತ್ತಲ್ಲಿ ಗೌಡಪಾದರು ಒಂದು ಕಡೆಗೆ ಬರೀತಾರೆ, ಎಷ್ಟೆಷ್ಟರ ಮಟ್ಟಿಗೆ ನಮ್ಮ ಅಂತಃಕರಣ ಭಗವಂತನೇ ಬೇಕು ಎಂಬ ಬುದ್ಧಿಯನ್ನು ಬೆಳೆಸಿಕೊಳ್ಳುತ್ತಾ ಹೋಗುತ್ತದೋ ಅಷ್ಟಷ್ಟರ ಮಟ್ಟಿಗೆ ನನ್ನ ಅಂತಃಕರಣ ತಿಳಿಯಾಗ್ತಾ ಆಗ್ತಾ ಭಗವಂತನ ದರ್ಶನಕ್ಕೆ ಸಿದ್ಧಗೊಳ್ತಾ ಹೋಗುತ್ತೆ ಅಂತ. ಪ್ರಪಂಚದ ಎಲ್ಲ ವ್ಯವಹಾರಗಳೊಳಗುಂಟು. ಈಗೊಂದು ಲೆಕ್ಕವನ್ನು ನಾನು ಬರಿತೇನೆ, ಬರೆದಾಗ ಇದೊಂದು ನನಗೊಂದು 4-5 ಹಂತ ಗೊತ್ತಾಯಿತು, ಸ್ಟೆಪ್ ಗೊತ್ತಾಯಿತು, ಆನಂತರ ಗೊತ್ತಾಗಲಿಲ್ಲ. ನಾನು ಯಾವುದೋ ಒಂದು ಕೆಲಸವನ್ನು ಮಾಡ್ತೇನೆ, ಇವತ್ತೊಂದು 60 ಭಾಗ ಮಾಡಿದ್ದೇನೆ, ನಾಳೆ ಇನ್ನೊಂದು 40 ಭಾಗ ಮಾಡ್ತೇನೆ, ಎಲ್ಲ ಆಗತ್ತೆ. ಆದರೆ ಆತ್ಮಜ್ಞಾನದಲ್ಲಿ ಹಾಗೂ ಆಗೋದಿಲ್ಲ. ಇವತ್ತು ಸ್ವಲ್ಪ ಗೊತ್ತಾಯಿತು, ನಾಳೆ ಇನ್ನೊಂಚೂರು ಗೊತ್ತಾಯಿತು, ನಾಡಿದ್ದಿಗೆ ಇನ್ನೊಂಚೂರು ಗೊತ್ತಾಯಿತು, ಆಗೋದಿಲ್ಲ. ಗೊತ್ತಾಯಿತು ಗೊತ್ತಾಗೋದಿಲ್ಲ ಎರಡೇ ವಿಭಾಗ ಇರುವಂಥದ್ದು. ಗೊತ್ತಾಯಿತು ಗೊತ್ತಾಗಿಲ್ಲ ಎರಡೇ ವಿಭಾಗ ಇರುವಂಥದ್ದು. ಒಂದು 10 ಅಡಿ ಬಾವಿಯನ್ನು ಒಬ್ಬ 4 ಅಡಿ ಹಾರಬಹುದು, ಇನ್ನೊಬ್ಬ 6 ಅಡಿ ಹಾರಬಹುದು, ಇನ್ನೊಬ್ಬ 9 ಅಡಿ ಹಾರಬಹುದು. 9 ಅಡಿ ಹಾರದವನೂ ಕೂಡ 4 ಅಡಿ ಹಾರಿದ ಗುಂಡಿ ಒಳಗೆ ಅವನು ಬೀಳ್ತಾನೆ. 10 ಅಡಿ ಹಾರದವನು ಮಾತ್ರ ದಾಟ್ತಾನೆ. ಹಾಗೆ ಭಗವಂತನೇ ಬೇಕು ಅಂತ ಇಚ್ಛೆ ಇರುವವನು ಅವನಿಗೆ ಮಾತ್ರ ಗೊತ್ತಾಗುವಂಥದ್ದು ಗೊತ್ತಾಯಿತು ಗೊತ್ತಾಗಿಲ್ಲ. ಬ್ರಹ್ಮಸೂತ್ರದಲ್ಲಿ ಭಾಷ್ಯಕಾರ ಏನು ಹೇಳಿದ್ರು? ಅವಗತಿ ಪರ್ಯಂತಂ ಜ್ಞಾನಂ. ಗೊತ್ತಾಯಿತು ಅನ್ನುವ ಒಂದು ಅನುಭವ ಅದು. ಆ ಅನುಭವದವರೆಗೂ ಕೂಡ ಶಾಸ್ತ್ರ ತಿಳಿಸುತ್ತೆ ನಮಗೆ, ಅದರ ಹಂತದವರೆಗೂ ಕರೆದುಕೊಂಡು ಹೋಗುತ್ತೆ. ನಮ್ಮ ಅಂತಃಕರಣಕ್ಕೆ ಅಂತಹ ಒಂದು ವಿಚಾರಧಾರೆಯನ್ನು ನಾವುಗಳು ತಿಳಿದುಕೊಳ್ಳಬೇಕು. ತದು ಅಭ್ಯುಪಗಮೇಚ ವಿಕಲ್ಪಾನುಪತ್ತಿ ಆಹ ಶಾಸ್ತ್ರಂ ಯತ್ರತ್ವಸ್ಯ ಸರ್ವಂ ಆತ್ಮೈವಾಭೂತ್ ತತ್ ಕೇನಕಂ ಪಶ್ಯೇತ್ ಇತ್ಯಾದಿ. ಪ್ರಶ್ನ ಭಾಷ್ಯದೊಳಗೆ ಹೇಳಿದ್ರು ಭಾಷ್ಯಕಾರರು, ಆ ಭಗವಂತನನ್ನು ಕಾಣಬೇಕು ಅಂತ ಕೂತಾಗ ಯತ್ರತ್ವಸ್ಯ ಸರ್ವಂ ಆತ್ಮೈವಾಭೂತ್, ಯಾವನಿಗೆ ಜಗತ್ತೊಳಗಿರುವಂತಹ ಎಲ್ಲ ವಿಚಾರಗಳು ಕೂಡ ಪರಮಾತ್ಮನ ರೂಪವಾಗಿ ಕಾಣಿಸಲು ಆರಂಭವಾಗುತ್ತದೋ ಅಂಥವನು ತತ್ ಕೇನಕಂ ಪಶ್ಯೇತ್, ಅವನು ಯಾವುದನ್ನು ಕೇಳಿಯಾನು, ಅವನು ಯಾವುದರಿಂದ ನೋಡಿಯಾನು, ಯಾವುದನ್ನು ಅನುಭವಿಸಿಯಾನು, ಎಲ್ಲವೂ ಪರಮಾತ್ಮನೇ ಆಗಿರುವವನು. ಅಂತಹ ಸ್ಥಿತಿಯನ್ನು, ಅಂತಹ ಒಂದು ಹಂತವನ್ನು ನಾವುಗಳು ಪಡಿಬೇಕು ಅಂದಾಗ, ನಾನು ನಿಮಗೆ ಮೊದಲೇ ಹೇಳಿದೆ, ಇಂತಹ ಒಂದು ಅದ್ವೈತ ಉಪನಿಷತ್ತು ಹೇಳಿರುವಂತಹ ಅದ್ವೈತದ ಅಮೃತವನ್ನು ನಾವು ಕುಡಿಬೇಕು ಅಂದಾಗ, ಆ ಅಮೃತವನ್ನು ನಾವು ಸವಿಬೇಕು ಅಂತ ಆದಾಗ, ಅದಕ್ಕೆ ಇಂತಹ ಶಂಕರ ಭಾಷ್ಯ ಎಂಬ ನವರತ್ನ ಖಚಿತವಾದ ಸ್ಫಟಿಕ ಸೋಪಾನದಲ್ಲಿ ನಾವು ಹಂತ ಹಂತವಾಗಿ ಇಳಿದಾಗ ಮಾತ್ರವೇ ನಮಗೆ ಆ ಒಂದು ಅಮೃತದ ಸವಿರುಚಿ ನಮಗೆ ಗೊತ್ತಾಗತ್ತೆ. ಇಂತಹ ವಿಚಾರಧಾರೆಯನ್ನು ನಾಳೆಯ ದಿನವೂ ಕೂಡ ನಾವುಗಳು ಮುಂದುವರೆಸೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಮಂಗಳ ಮಾಡ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.